ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಎಂದಿನಂತೆ ಇವತ್ತು ಸೆಪ್ಟೆಂಬರ್ 6 ನಮ್ಮ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಿಮ್ಮೆಲ್ಲರ ದಿನ. ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪಾಲ್ಗೊಳ್ಳಲಿಕ್ಕೆ ಬಹಳ ಮುಖ್ಯವತ್ತು. ಪ್ರಾರಂಭ ಮಾಡುವ ಮೊದಲು ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳಾದ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಸಹ ನನ್ನ ವಂದನೆಗಳು. ಹಾಗೇನೆ ನಮಗೆ ಈ ಅವಕಾಶವನ್ನ ಮಾಡಿಕೊಟ್ಟು ಈ ಒಂದು ಅದ್ಭುತ ವೇದಿಕೆಯನ್ನ ಕಲ್ಪಿಸಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೂ ಸಹ ಪ್ರಣಾಮಗಳನ್ನ ತಿಳಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತಾನೆ ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ಪ್ರತಿಯೊಬ್ಬರು ಸಹ ತಾವು ಧ್ಯಾನಕ್ಕೆ ಬಂದ ಮೇಲೆ ತಮ್ಮ ಅನುಭವ ಏನು, ಈ 9 ರಿಂದ 10 ಗಂಟೆಯ ಈ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ತಾವು ಏನನ್ನ ಪಡ್ಕೊಂಡ್ರಿ, ಏನನ್ನ ಕಲ್ತ್ಕೊಂಡ್ರಿ, ಇದರಿಂದ ನಿಮಗೆ ಪ್ರಯೋಜನ ಆಯ್ತಾ, ಧ್ಯಾನದಿಂದ ಹೇಗೆ ತಮ್ಮ ಮನಸ್ಸಿಗೆ ಶಾಂತಿ ಅಥವಾ ಯಾವುದೇ ಒಂದು ಪರಿವರ್ತನೆ ಆಗಿದೆಯಾ, ಈ ಬಗ್ಗೆ ದಯಮಾಡಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು. ತದನಂತರ ನಾವು ತಮ್ಮಲ್ಲಿರುವ ಕಲೆಗಳೇನಿದೆ ಅದನ್ನ ಪ್ರದರ್ಶನಕ್ಕೆ ಅವಕಾಶ ಇದೆ. ತಾವು ಹಾಡು ಹೇಳಬಹುದು, ಕತೆ ಹೇಳಬಹುದು, ಒಗಟು ಹೇಳಬಹುದು, ಮಿಮಿಕ್ರಿ ಮಾಡಬಹುದು ಅಥವಾ ಇನ್ನಿತರ ಯಾವುದೇ ಕಲೆಗಳನ್ನ ತಾವಿಲ್ಲಿ ಪ್ರದರ್ಶನ ಮಾಡಬಹುದು. ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಒಂದು ವೇಳೆ ಹಾಡು ಹೇಳಿದಾಗ ತುಂಬಾ ದೊಡ್ಡ ಹಾಡಾದ್ರೆ ದಯಮಾಡಿ ಒಂದು 2 ರಿಂದ 3 ನಿಮಿಷಕ್ಕೆ ಸೀಮಿತ ಮಾಡ್ಕೊಳ್ಳಿ. ಯಾಕಂದ್ರೆ ಹೆಚ್ಚಿನ ಜನ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ಕೊಡೋಣ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ರಿಗೂ ಈ ವೇದಿಕೆಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರುತ್ತಾ ತಮ್ಮ ಅನುಭವವನ್ನ ಹಂಚಿಕೊಳ್ಳಲು ತಾವು ಹ್ಯಾಂಡ್ ರೈಸ್ ಅನ್ನ ಮಾಡಿದಂತ ಪಕ್ಷದಲ್ಲಿ ತಮಗೆ ಅನ್ಮ್ಯೂಟ್ ಕೊಡಲಾಗುತ್ತೆ. ತಾವು ತಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಯಾರ್ದು ಹ್ಯಾಂಡ್ ರೈಸ್ ಇಲ್ಲ? ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಹಾಡು ಹೇಳುವವರು, ಭಜನೆ ಹೇಳುವವರು, ದೇವರ ನಾಮ ಹೇಳುವವರು, ಜಾನಪದ ಗೀತೆಯನ್ನ ಹೇಳತಕ್ಕಂಥವ್ರು, ಭಾವಗೀತೆಯನ್ನ ಹೇಳತಕ್ಕಂಥವ್ರು, ಒಗಟು ಹೇಳತಕ್ಕಂಥವ್ರು ಎಲ್ರೂ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಯಾಕೆ ಮುಂದೆ ಬರ್ತಾ ಇಲ್ಲ, ಅದೊಂದು ವಿಶೇಷ. ಓಕೆ, ತಾವು ಆಲೋಚನೆ ಮಾಡಿ. ಯಾಕಂದ್ರೆ ನಾನಿದನ್ನ ಇವತ್ತು ಬೆಳಿಗ್ಗೆದು ವೇದಿಕೆಯಲ್ಲಿ ಸಹ ಹೇಳಿದ್ದೆ, ಈ ತರ ಇದೆ, ತಾವೆಲ್ಲರೂ ಭಾಗವಹಿಸ್ಬೇಕು ಅಂತ. ತಾವು ಓಕೆ, ಸುಭದ್ರಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಶೋಧ ಮ್ಯಾಮ್ ಅವರಿಗೆ ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್, ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ಕೊಂಡಿದ್ದಾರೆ. ಎಸ್, ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ ರೇವತಿ ಮೇಡಮ್ ಅವರು. ನಮಸ್ಕಾರ ಯಶೋಧ ಮೇಡಮ್ ಅವ್ರಿಗೆ. ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಯಶೋಧ ಮೇಡಮ್ ಹೇಳಿದ್ಮೇಲೆ ಸ್ವಲ್ಪ ಮೂತ್ರ ಚಿಕಿತ್ಸೆ ಎಲ್ಲ ಮಾಡ್ಕೊಂಡೆ. ಕಣ್ಣಿಗೆ, ಕಿವಿಗೆ, ಮೂಗ್ಗೆ ಎಲ್ಲ ಹಾಕೊಳ್ತಾ ಇದ್ದೀನಿ. ಸೈನಸ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಮುದ್ರಾ ಅದು ಮಾಡ್ತಾ ಇದ್ದೀನಿ, ಧ್ಯಾನನು ಮಾಡ್ತಾ ಇದ್ದೀನಿ. 3 times ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಬೆಳಗ್ಗೆ 11:30 ಮತ್ತೆ ಈಗ ಈ 3 ಕ್ಲಾಸಲ್ಲೂ ಜಾಯಿನ್ ಆಗ್ತಾ ಇದ್ದೀನಿ. ಒಂದು ಹಾಡು ಹೇಳ್ತೀನಿ. ಹೇಳಿ ಮೇಡಮ್, ಹೇಳಿ. ಒಳ್ಳೇದು, ಹೇಳಿ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ನಿನ್ನನು ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ.
ಎನಗುವಾಣೆ ರಂಗ ನಿನಗುವಾಣೆ. ತಾನು ಮನದನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ. ಮನಸ್ಸನ್ನು ನಿನ್ನಲೆ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಕಾಕು ಮನಜರ ಸಂಗವ ಮಾಡಿದರೆ ನನಗೆ ಆಣೆ ರಂಗ. ಲೌಕಿಕ ನೀ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ. ಎನಗೂ ನಿನಗೂ ಇಬ್ಬರಿಗೂ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಮ್ಯಾಮ್. ಭಕ್ತರಾಣೆ. ಮೇಡಮ್ ಇದೊಂದೇ ನೋಡಿ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ. ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ. ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರಾ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಓಕೆ, ಯಾರು ಸರಸ್ವತಿ ಮ್ಯಾಮ್ ಮಾಡಿದ್ದಾರೆ ನೋಡಿ, ಕೊಡಿ. ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ಆಯ್ತು, ಮಾತಾಡಿ ಮ್ಯಾಮ್. ಸರಸ್ವತಿ ನಾನು ಜೂನ್ 30ರಿಂದ ಧ್ಯಾನಕ್ಕೆ ಸೇರ್ಕೊಂಡಿದ್ದೆ. ದಿವಸ ಅಂದ್ರೆ ಬೆಳಿಗ್ಗೆ ಆಗುದಿಲ್ಲ, ಯೋಗ ಕ್ಲಾಸಿಗೆ ಹೋಗ್ತೇನೆ. ಮಧ್ಯ 11:30 ಮತ್ತು ರಾತ್ರಿ 9 ಮೂರದ್ದು ಆಗುದಿಲ್ಲ. 4 ಗಂಟೆಗೆ ಮತ್ತೆ ಭಗವದ್ಗೀತೆ ಇದೆ ನನ್ಗೆ ಆನ್ಲೈನ್ ಕ್ಲಾಸ್. 3 ಗಂಟೆಯಿಂದ 4 ಗಂಟೆವರೆಗೆ ಇದ್ ಮಾಡ್ತಿದ್ದೆ, ನಿಮ್ಮ ಇದನ್ನೆಲ್ಲ ಕೇಳ್ತಿದ್ದೆ. ಆಮೇಲೆ ರಾತ್ರಿ 9 ಗಂಟೆಗೆ ತಪ್ಪಿಸ್ದೆ, ಮತ್ತೆ ಧ್ಯಾನ ಮಾಡ್ತಿದ್ದೆ. ಒಟ್ಟು ಧ್ಯಾನ ಮಾಡ್ತಿದ್ದೆ. ನನಗೆ ಆದ್ರೆ ಏಕಾಗ್ರತೆ ಬರುದಿಲ್ಲ ಮೇಡಮ್, ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ ನನಗೆ. ತೂಕಡಿಸುದು. ನೀವು ನೋಡಿ, ಆಗಿರುದೇ 3 ತಿಂಗಳಲ್ವಾ? ಜೂನ್, ಜುಲೈ, ಆಗಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿರೋದು ಕೇವಲ 3 ತಿಂಗಳಲ್ವಾ? ಇಲ್ಲ, 2 ತಿಂಗಳು. 2 ತಿಂಗಳಾಗಿರೋದು. ನಿಮಗೆ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ ಹೇಳತಕ್ಕಂತ ಅವಸರ ದಯಮಾಡಿ ಬೇಡ. ಯಾರಿಗೂ ಅಷ್ಟು ಬೇಗ ಕಾನ್ಸಂಟ್ರೇಷನ್ ಬರುದಿಲ್ಲ, ಅರ್ಥ ಆಯ್ತು? ತಾವು ಧ್ಯಾನವನ್ನ ಎಷ್ಟು ಸಮಯ ಮಾಡ್ತಾ ಇದ್ದೀರಾ? ಅಂದ್ರೆ ಎಷ್ಟು ಗಂಟೆ, ಎಷ್ಟು ನಿಮಿಷ? ನೀವು ಎಷ್ಟೊತ್ತು ಮಾಡಿಸ್ತೀರೋ ಅಷ್ಟೊತ್ತನ್ನು ಮಾಡ್ತೀನಿ. ಅಂದ್ರೆ ರಾತ್ರಿ ನಾನು 30 ನಿಮಿಷ ಅಥವಾ 40 ನಿಮಿಷ ಮಾಡಿಸ್ತೇನೆ. ಮಧ್ಯಾಹ್ನದಲ್ಲಿ ಮಾಡ್ತೀರಾ ನೀವು? ಜಾಯಿನ್ ಆಗ್ತೀರಾ ಮಧ್ಯಾಹ್ನ? ಮಾಡ್ತೀನಿ, 11:30 ಇಂದ 12ವರೆಗೂ ಮಾಡ್ತೇನೆ. 1 ಗಂಟೆ 3ರಿಂದ 4 ಮಾಡ್ತೀರಾ? ಓಕೆ, ಆಯ್ತು. ನೀವು ಇದನ್ನ ಮುಂದುವರಿಸಿ. ಇನ್ನೊಂದೇನು ಅಂತಂದ್ರೆ, ತಮಗೆ ಇಲ್ಲಿ ನಮ್ಮ ಇದಕ್ಕೆ ಜಾಯಿನ್ ಆಗುವುದರ ಜೊತೆಗೆ ತಮಗೆ ಯಾವಾಗ ಫ್ರೀ ಇದೆ ಆವಾಗ ಕಂಟಿನ್ಯೂಸ್ ಆಗಿ ಜಾಸ್ತಿ ಟೈಮ್ ತಮ್ಮ ಧ್ಯಾನ ಮಾಡುವ ಹಾಗೆ ಒಂದು ಪ್ರಯತ್ನವನ್ನ ಮಾಡಿ, ಅರ್ಥ ಆಯ್ತು? ನಾನು ಎಲ್ಲರೂ ಸಹ ನಾವು ಧ್ಯಾನ ಮಾಡುವಾಗ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಬರ್ತೇವೆ ನೋಡಿ. ಏನಂತಂದ್ರೆ, ಯಾವುದೇ ಚಿಂತೆ ಬೇಡ, ಯಾವುದೇ ದ್ವಂದ್ವ ಬೇಡ, ಯಾವುದೇ ಆಲೋಚನೆ ಬೇಡ. ಆಲೋಚನೆ ಬರುವುದು ಮನುಷ್ಯರಿಗೆ ಸಹಜ, ಆದ ಕಾರಣ ನಾವು ಅದನ್ನ ಸಹ ಹೇಳ್ತೇವೆ, ಇದು ಸಹಜ. ಆದರೆ ನೀವು ಅದರಿಂದ ಹೊರಗೆ ಬರಬೇಕು. ಅದಕ್ಕೊಂದು ಧನ್ಯವಾದವನ್ನ ಹೇಳ್ಬಿಟ್ಟು, ಏನಾದ್ರೂ ಆಲೋಚನೆ ಬಂದಾಗ ನೀವು ವಾಪಸ್ ನಿಮ್ಮ ಉಸಿರಿನ ಗಮನಕ್ಕೆ ಬನ್ನಿ. ಉಸಿರನ್ನ ನೀವು ಗಮನ ಕೊಡೋದಂದ್ರೆ ಹೇಗೆ? ನೀವು ಉಸಿರನ್ನ ತಮ್ಮ ಮೂಗಿನ ಮೂಲಕ ಉಸಿರಾಡ್ತೀರಲ್ವಾ, ಉಸಿರು ತಗೊಳ್ಳೋದು ಬಿಡುದು. ಆ ಮೂಗಿನ ನಮ್ಮ ಮೂಗಿನ ಹೊಳ್ಳೆ ಏನಿದೆ ಅಲ್ಲ, ಅಲ್ಲಿ ಬರತಕ್ಕಂತ ಉಸಿರು ಮತ್ತೆ ತಗೊಳತಕ್ಕಂತ ಉಸಿರನ್ನ ನೀವು ಗಮನ ಮಾಡಿದ್ರೆ ಸಾಕು. ಆದರೆ ನಿಧಾನಕ್ಕೆ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಅರ್ಥ ಆಯ್ತು? ಸೊ ಆದ ಕಾರಣ ನಿಮಗೆ ಯಾವುದೇ ಭಯ ಬೇಡ, ಬೇಸರ ಬೇಡ. ನಿಧಾನಕ್ಕೆ ತಮಗೆ ಛಲ ಬಿಡದೆ ಮಾಡ್ತಾ ಇದ್ದೇನೆ. ಪರವಾಗಿಲ್ಲ, ಮಾಡಿ. ಬರುತ್ತೆ. ನೀವು ಅವಸರ ಮಾಡಬೇಡಿ, ಆರಾಮವಾಗಿ ಬರುತ್ತೆ. ಒಟ್ಟು ನೀವು ಮೌನವಾಗಿ ಕೂತ್ಕೊಂಡು ಅದನ್ನ ಗಮನ ಮಾಡ್ತಿರಲ್ಲ, ತಮ್ಮ ಉಸಿರಾಟವನ್ನ, ಅದು ಅಷ್ಟು ಸಾಕು. ಓಕೆ, ನಿಧಾನಕ್ಕೆ ನಿಮಗೆ ಬರುತ್ತೆ. ಓಕೆ, ಆಯ್ತು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಯ್ತು ಕೇಳಿದ್ದು. ನಾವೊಂದು ಹಾಡು ಹಾಡ್ತೇನೆ. ಹೇಳಿ.
ಗಣಪತಿ ಹಾಡು ಹಾಡ್ತೇನೆ. ಓಕೆ ಓಕೆ ಹೇಳಿ. ಸುಂದರ ಶ್ರೀಮುಖ ಗಜಾನನ, ಸುಂದರ ಶ್ರೀಮುಖ ಗಜಾನನ, ಏಕದಂತ ಶ್ರೀ ಗಜಾನನ, ಏಕದಂತ ಶ್ರೀ ಗಜಾನನ, ಪ್ರಥಮ ನಮಾಮಿ ಗಜಾನನ, ಪ್ರಥಮ ನಮಾಮಿ ಗಜಾನನ, ಸುರಮುನಿ ವಂದಿತ ಗಜಾನನ, ಸುರಮುನಿ ವಂದಿತ ಗಜಾನನ, ಹೇ ಸುರಮುನಿ ವಂದಿತ ಗಜಾನನ, ಹೇ ಸುರಮುನಿ ವಂದಿತ ಗಜಾನನ, ಏಕದಂತ ಶ್ರೀ ಗಜಾನನ, ಏಕದಂತ ಶ್ರೀ ಗಜಾನನ, ಸುಂದರ ಶ್ರೀಮುಖ ಗಜಾನನ, ಸುಂದರ ಶ್ರೀಮುಖ ಗಜಾನನ, ಏಕದಂತ ಶ್ರೀ ಗಜಾನನ, ಪಾಹಿ ಗಣೇಶ ಗಜಾನನ, ಸರ್ವ ದುರಿತ ನಿವಾರಣ, ಪಾಹಿ ಗಣೇಶ ಗಜಾನನ, ಸರ್ವ ದುರಿತ ನಿವಾರಣ, ಹೇ ಸುರಮುನಿ ವಂದಿತ ಗಜಾನನ, ಹೇ ಸುರಮುನಿ ವಂದಿತ ಗಜಾನನ, ಏಕದಂತ ಶ್ರೀ ಗಜಾನನ, ಏಕದಂತ ಶ್ರೀ ಗಜಾನನ, ಪಾರ್ವತಿ ಪುತ್ರ ಪರಮ ಪವಿತ್ರ, ಪಾರ್ವತಿ ಪುತ್ರ ಪರಮ ಪವಿತ್ರ, ಪಾಪ ವಿನಾಶನ ಗಜಾನನ, ಪಾಪ ವಿನಾಶನ ಗಜಾನನ, ಹೇ ಸುರಮುನಿ ವಂದಿತ ಗಜಾನನ, ಹೇ ಸುರಮುನಿ ವಂದಿತ ಗಜಾನನ, ಏಕದಂತ ಶ್ರೀ ಗಜಾನನ, ಏಕದಂತ ಶ್ರೀ ಗಜಾನನ, ಸುಂದರ ಶ್ರೀಮುಖ ಗಜಾನನ, ಸುಂದರ ಶ್ರೀಮುಖ ಗಜಾನನ, ಏಕದಂತ ಶ್ರೀ ಗಜಾನನ, ಏಕದಂತ ಶ್ರೀ ಗಜಾನನ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ತಮ್ಮ ಧ್ಯಾನವನ್ನ ಮುಂದುವರಿಸಿ, ಆಯ್ತಾ? ಥ್ಯಾಂಕ್ ಯು. ಆಯ್ತು ಆಯ್ತು ನೆಕ್ಸ್ಟ್ ಮೇಡಮ್. ನಾಗರತ್ನ ಮ್ಯಾಮ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾಗರತ್ನ ಮ್ಯಾಮ್ಗೆ ಅನ್ಮ್ಯೂಟ್ ಕೊಡಿ. ಇದ್ದೀನಿ ಮೇಡಮ್. ಹಾ, ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ಹಾ ನಮಸ್ತೆ ಮೇಡಮ್. ಅನ್ಮ್ಯೂಟ್. ಹಾ ಮಾತಾಡಿ, ಕೇಳ್ತಾ ಇದೆ. ಅನ್ಮ್ಯೂಟ್ ಮಾತಾಡಿ. ಆಗಿದೆಯಾ ಮೇಡಮ್? ಆಗಿದೆ ಆಗಿದೆ, ಆಗಿದೆ. ಕೇಳಿಸ್ತಿದೆ. ಮೇಡಮ್, ನಾನು ಕೂಡ ಧ್ಯಾನ ಮಾಡ್ತಾ ಇದ್ದೀನಿ. Okay. ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ. Okay. ಅಂದ್ರೆ ಕೂತ್ಕೊಂಡ್ರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹೊರ್ಟೋಗುತ್ತೆ. ಅದು Okay. ಸ್ವಲ್ಪ ಕಷ್ಟ ಆಗ್ತಿದೆ, ಆದ್ರೂ ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೆ. ಎಷ್ಟು ಸಮಯ ಆಯ್ತು ತಾವು ಧ್ಯಾನಕ್ಕೆ ಬಂದು? ಹಾ ಮೇಡಮ್. ಎಷ್ಟು ಸಮಯ ಆಯ್ತು ತಾವು ಧ್ಯಾನಕ್ಕೆ ಬಂದು? 1 ವರ್ಷ ಆಗಿದೆ. ಪರವಾಗಿಲ್ಲ 1 ಪರವಾಗಿಲ್ಲ. ವರ್ಷ ಆಗಿದೆ ಮೇಡಮ್. ಹಾ, ಪರವಾಗಿಲ್ಲ ಪರವಾಗಿಲ್ಲ. ನೀವು ಧ್ಯಾನವನ್ನ ಬಿಡಬೇಡಿ, ಧ್ಯಾನವನ್ನ ಮುಂದುವರಿಸಿ. ಓಕೆ, ಕೇಳ್ತಾ ಇದ್ಯಾ ಮೇಡಮ್? ನಾನು ಒಂದು ಹಾ ಹೇಳಿ ಮೇಡಮ್, ಹಾಡ್ತಾ ಮೇಡಮ್. ಹೇಳಿ ಹೇಳಿ ಹಾಡು ಮೇಡಮ್, ನಿನ್ನೆ ತಾನೇ ಶಿಕ್ಷಕರ ಹೌದು. ದಿನಾಚರಣೆ ಆಗಿದೆ. ಈ ವೇದಿಕೆ ಹಾ. ಮೇಲೆ ಜ್ಞಾನವನ್ನ ಹಂಚ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಗುರುಗಳೇ. ಆ ಗುರುಗಳಿಗೋಸ್ಕರ ಒಂದು ಹಾಡು ಮೇಡಮ್. ಓಕೆ, ಎಲ್ಲಾ ಗುರು ವೃಂದಕ್ಕೂ ಒಂದು. ಹೇಳಿ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ.
ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕೆ, ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕೆ, ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನೀನು ನನ್ನ ಹಿಂದೆ ಅಂಕೆಯಾಗಿ ಬನ್ನಿರೆ. ಗುರುವೆ ನೀವು ನನ್ನ ಹಿಂದೆ ಅಂಕೆಯಾಗಿ ಬನ್ನಿರೆ. ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ. ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೂ ಶೂನ್ಯವೋ. ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೂ ಶೂನ್ಯವೋ. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವೋ. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವೋ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಅಂಕೆ ಇದ್ದರೇನೆ ಬೆಲೆ ಇಹುದು ಸೊನ್ನೆಗೆ. ಅಂಕೆ ಇದ್ದರೇನೆ ಬೆಲೆ ಇಹುದು ಸೊನ್ನೆಗೆ. ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆಗೆಲ್ಲಿ ಬೆಲೆ ಇದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಒಂದೇನ್ ಹೇಳ್ತೇನೆ ಅಂತಂದ್ರೆ, ತಾವು ಮೊನ್ನೆ ನಮ್ಮ ಮಾಲಿನಿ ಮೇಡಮ್ ಅವರು ಮಾತಾಡಿದಾಗ ತಾವು ತಮ್ಮ ಬಗ್ಗೆ ಹಂಚ್ಕೊಂಡ್ರಿ ಅಲ್ವಾ? ಹೌದು ಮೇಡಮ್. ಕೇಳ್ತಾ ಇದೆಯಾ ನಾಗರತ್ನ ಮೇಡಮ್? ಓಕೆ. ಅದೇ ಕಾಡುತ್ತೆ ಮೇಡಮ್ ನಂಗೆ. ನೀವು ಅದರಿಂದ ಹೊರಗೆ ಬರ್ಬೇಕು ಮ್ಯಾಮ್. ಒಂದು ನಿಮಿಷ, ತಾವು ಅದರಿಂದ ಹೊರಗೆ ಬನ್ನಿ. ಅದೆಲ್ಲ ನಿಮ್ಮ ಕಳೆದ ದಿನಗಳು, ಕಳೆದ ಘಟನೆಗಳು. ನೀವು ಅದನ್ನ ಮತ್ತೆ ಮತ್ತೆ ತಲೆಯಲ್ಲಿ ತುಂಬಿಸ್ಕೋಬೇಡಿ. ತಾವು ಅದರಿಂದ ಹೊರಗೆ ಬನ್ನಿ. ಓಕೆ, ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ನಿನ್ನೆದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಲಾಗಿದೆ. ತಾವು ದಯಮಾಡಿ ಚಾಟ್ ಬಾಕ್ಸಿಗೆ ಹೋಗಿ ಓಪನ್ ಮಾಡಿ ಆ ವಿಡಿಯೋವನ್ನ ನೋಡಿ ಒಂದು ಲೈಕ್ ಕೊಡಿ. ಹಾಗೇನೆ ಒಂದು ಕಾಮೆಂಟ್ ಅನ್ನು ಕೊಟ್ಟು ತದನಂತರ ಎಸ್ ಅಂತ ಹೇಳತಕ್ಕಂತ ಮೆಸೇಜ್ ಅನ್ನ ಹಾಕಿ. ದಯಮಾಡಿ ಎಲ್ಲರೂ ಸಹ ಇದನ್ನ ಮಾಡಿ. ಓಕೆ ಮಿಸ್ ನಾಗಲಿಲಿ. ಎಸ್ ಮಿಸ್, ನಾನ್ ಮಾತಾಡ್ತೀನಿ ಮಿಸ್. ಮಿಸ್, ನನ್ನ ಹೆಸರು ಚಿಂಟು ಅಂತ. ಮಾತಾಡ್ಬೋದಾ ಮಿಸ್? ಎಸ್ ಬನ್ನಿ ಮಿಸ್. ಮಿಸ್, ಮತ್ತೆ ನಮ್ ತಾತ ಇದ್ದಾರೆ. ನಮ್ ತಾತ ನಂಜಪ್ಪನ ಮಗ ಗುಂಜಪ್ಪ. ಮತ್ತೆ ಅವ್ರಿಗೆ ಮಾತಾಡಕ್ಕೆ ನಾಚಿಕೆ ಅಂತೆ. ಮತ್ತೆ ನಮ್ಮನೆಗೆ ಕರೆಂಟ್ ಹೋಗಿದೆ. ಮತ್ತೆ ಕಾಣಿಸಲ್ಲ ಮಿಸ್. ಮತ್ತೆ ಅವರು ಮಹಾವತಾರ್ ಫೌಂಡೇಶನ್ ನಲ್ಲಿ 1 ವರ್ಷದಿಂದ ಧ್ಯಾನ ಮಾಡ್ತಿದ್ದಾರೆ. ಮತ್ತೆ ಯೋಗಾಸನ ಇದೆಲ್ಲ ಮಾಡ್ತಿದ್ದಾರೆ ಮಿಸ್. ಆದ್ರೆ ಅವ್ರಿಗೆ ನಾಚಿಕೆ ಅಂತೆ. ಅಯ್ಯೋ, ಅದಕ್ಕೆ ನಾನೇ ಹೇಳ. ಹೇಳಿ. ಮತ್ತೆ ಅವರು ಮತ್ತೆ ಧ್ಯಾನ ಯೋಗಾಸನ ಮಾಡಿ ಅವ್ರಿಗೆ ತಲೆನೋವಿತ್ತು. ಮೊದ್ಲು ತಲೆನೋವೆಲ್ಲ ಹೊರಟೋಗಿದೆ. ಮತ್ತೆ ಇವಾಗ ಅವ್ರಿಗೆ ತುಂಬಾ ಶಕ್ತಿ ಬಂದಿದೆ. ಮೊದ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಿದ್ರು. ಈಗ ಧ್ಯಾನ ಮಾಡಾದ್ಮೇಲೆ ಆಸ್ಪತ್ರೆ ಅಂದ್ರೇನೆ ಅವ್ರಿಗೆ ಗೊತ್ತಿಲ್ಲ.
ವೆರಿ ಗುಡ್. ಹಾ, ಹೇಳಿ. ಮತ್ತೆ ಮೊದ್ಲೆಲ್ಲ ಜೋರಾಗಿ ಕಿರ್ಚುತ್ತಿದ್ರು ಮನೆಗೆಲ್ಲ. ಈಗ ಯಾಕೆ? ಶಾಂತವಾಗಿ ಬುದ್ಧ ತರ ಆಗಿದ್ದಾರೆ ಮ್ಯಾಮ್. ವೆರಿ ಗುಡ್. ಮಿಸ್ ಮಿಸ್ ನೀವ್ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದೀರಾ ಮಿಸ್. ನಿಂಗೊಂದ್ ಕಿಸ್ ಕೊಡ್ಬೋದಾ? ಎಸ್ ಎಸ್, ಫ್ಲೈಯಿಂಗ್ ಕಿಸ್. ಒಂದಲ್ಲ 2 ಕೊಡಿ. ಓ, ಕೊಟ್ರೆ ಅಷ್ಟು ಬಂದು ಕೊಡಿ. ಮತ್ತೆ ದಿನ ನಿಮ್ಮನ್ನ ನೋಡ್ತಿರ್ತೀನಿ. ಎಷ್ಟ್ ಚೆನ್ನಾಗಿ ನೆಡ್ಸ್ಕೊಡ್ತೀರಾ, ಕ್ಯೂಟ್ ಆಗಿದ್ದೀರಾ, ಎಷ್ಟು ಚೆನ್ನಾಗಿ ನಿರೂಪಣೆ ಕೂಡ ಮಾಡ್ತೀರಾ. ಮಿಸ್ ಅವ್ರೊಬ್ರು ಪೆಕ್ ಹಾಕೊಂಡಿದಾರಲ್ಲ, ಪೆಕ್ಕು ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಡೆನೇ ಇಲ್ವಲ್ಲ. ಅವರು ಹುಡ್ಗನ ಹುಡ್ಗಿನ ಅಂತ ಗೊತ್ತಾಗ್ಲಿಲ್ಲ ಮಿಸ್. ಎರಡು ಹೌದಾ? ಎರಡೂನು. ಎರಡೂನು. ಓ, ವೆರಿ ಗುಡ್. ನೋಡಿ. ಓಕೆ ಹೇಳಿ ಮಿಸ್. ಮತ್ತೆ. ನಂಗೆ ಎಲ್ಲೋದ್ರುನು ಈ ತರ ಅವಕಾಶನೇ ಸಿಕ್ಕಿರ್ಲಿಲ್ಲ ನೋಡಿ. ಮಹಾವತಾರ್ ಫೌಂಡೇಶನ್ ಬಂದ ಮೇಲೆ ನಿಂಗೆ ಏನ್ ಬೇಕು ಎಲ್ಲಾನು ಪರ್ಫಾರ್ಮ್ ಮಾಡಿ ಅಂತ ಕೇಳ್ತಾರೆ. ಎಷ್ಟ್ ಚೆನ್ನಾಗಿದೆ ಮಿಸ್ ಸ್ಟೇಜು. ಎಸ್, ಸೂಪರ್ ಮಿಸ್. ಮಿಸ್ ಸೂಪರ್. ನಾನು ಮತ್ತೆ ಮುಂದೆ ಶನಿವಾರ ಮತ್ತೆ ಬಾಬಿ ಡಾಲಿ ಅದನ್ನ ವೇಷ ಮಾಡ್ಕೊಂಡ್ಬಂದು ಹಾಡ್ತೀನಿ. ಓಕೆನಾ? ವೆರಿ ಗುಡ್, ವೆರಿ Thank ಗುಡ್. you. ಅಶ್ವಿನಿ ಮ್ಯಾಮ್, Thank- ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್, ವೆರಿ ನೈಸ್. ಬನ್ನಿ, ಈ ವೇದಿಕೆ ನಿಮ್ಮಂತ ಕಲಾವಿದರಿಗೆ ಇರತಕ್ಕಂಥದ್ದು. ಶನಿವಾರ ಎಷ್ಟು ಸಾಧ್ಯ ಇದೆ ಅಷ್ಟು ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರೇವತಿ ಮೇಡಮ್, ಎಸ್. ಇನ್ನ 2 ಸೆಕೆಂಡ್ ಅಲ್ಲಿ ವಿಶಾಖ ಬಂದ್ಬಿಡ್ತಾರೆ ಮೇಡಮ್. ಅಂತ ಟ್ಯಾಲೆಂಟ್ ಇದೆ ಅವರಿಗೆ. ಬಂದೇ ಬಿಡ್ತಾರೆ ನೋಡಿ. ಓಕೆ, ನಾಗರತ್ನಮ್ಮ ಮೇಡಮ್ಗೆ ಕೊಡಿ. ಕೊಟ್ಟಿದ್ದೀನಿ ಮೇಡಮ್ ಅನ್ಮ್ಯೂಟ್ ಅವರಿಗೆ. ನಾಗಲಲಿತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ರೇವತಿ ಮೇಡಮ್ಗೆ ಮತ್ತೆ ನಮಸ್ತೆ, ನಮಸ್ತೆ, ನಮಸ್ತೆ. ಮೇಡಮ್ಗೆ. ಮೇಡಮ್, ಇದು ಒಂದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಒಂದಷ್ಟು ಪಾಯಿಂಟ್ಸ್. ಖುಷಿಯಾಗಿರಿ ಅಂತ ಶೀರ್ಷಿಕೆ. ಅದು ಒಂದ್ ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಎಷ್ಟೊತ್ತಾಗುತ್ತೆ ಮ್ಯಾಮ್? ಓದ್ತೀನಿ. ಒಂದು 7-5-6 ಪಾಯಿಂಟ್ ಇದೆ ಮೇಡಮ್ ಅಷ್ಟೇ. ಓಕೆ, 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 ಹೇಳಿ, ಹೇಳಿ, ಹೇಳಿ. ಓದ್ತೀನಿ. ಎಸ್. ಎಷ್ಟೋ ಸಂದರ್ಭಗಳಲ್ಲಿ ಅನಗತ್ಯ ಆಲೋಚನೆಗಳು ಬದುಕಿನಲ್ಲಿ ನಮ್ಮನ್ನು ಹೈರಾಣಾಗಿಸುತ್ತವೆ. ಹಾಗಾಗಿಯೇ ನಮ್ಮ ಆಲೋಚನೆಗಳ ಬಗ್ಗೆ ಸದಾ ನಿಗಾ ವಹಿಸಿ. 2ನೇದು, ನಮ್ಮ ಆಲೋಚನೆಗಳಿಗೆ ವಿಶೇಷ ಶಕ್ತಿ ಇದ್ದು ಬಹುತೇಕ ಸಂದರ್ಭಗಳಲ್ಲಿ ಅವೇ ನಮ್ಮನ್ನು ರೂಪಿಸುತ್ತವೆ. ಅವುಗಳ ಗುಣಮಟ್ಟ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಸಕಾರಾತ್ಮಕವಾಗಿದ್ದಷ್ಟು ನಾವು ಆರೋಗ್ಯವಾಗಿರುತ್ತೇವೆ. 3ನೇದು, ಒಳ್ಳೆಯ ಚಿಂತನೆಗಳು ಮನಸ್ಸನ್ನು ಇರಿಸುವುದರ ಜೊತೆಗೆ ಶರೀರಕ್ಕೂ ಚೈತನ್ಯ ತುಂಬುತ್ತದೆ. 4ನೇದು, ಎದುರಾಗುವ ಸಮಸ್ಯೆಯೊಂದರ ಸುತ್ತ ನಕಾರಾತ್ಮಕವಾಗಿ ಯೋಚಿಸುತ್ತಾ ಕುಳಿತರೆ ಅದು ಇನ್ನಷ್ಟು ಜಟಿಲವಾಗುತ್ತಲೇ ಹೋಗುತ್ತದೆ. ಬದಲಾಗಿ ಪ್ರಶಾಂತ ಚಿತ್ತರಾಗಿ ಅದನ್ನು ಪರಿಹರಿಸುವ ಮಾರ್ಗಗಳ ಬಗ್ಗೆ ವಿಚಾರ ಮಾಡುತ್ತಾ ಹೋದಾಗ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಇದರಿಂದ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಭರವಸೆ ಮೂಡುತ್ತದೆ. ಸಕಾರಾತ್ಮಕವಾಗಿ ಆಲೋಚಿಸಿ, ಸ್ಪಂದಿಸಿ, ನಾಳೆಯ ಬಗ್ಗೆ ಯೋಚಿಸಿ, ಆದರೆ ಚಿಂತೆ ಬೇಡ. ನಕಾರಾತ್ಮಕ ವಿಚಾರಗಳನ್ನು, ಯೋಚನೆಗಳನ್ನು ಆದಷ್ಟು ನಿಮ್ಮ ಹತ್ತಿರ ಸುಳಿಯದಂತೆ ಎಚ್ಚರ ವಹಿಸಿ. ನಮ್ಮ ಒಡನಾಡಿಗಳು ಯಾರು ಮಾತಾಡ್ತಾ ಇದಾರಲ್ಲ? ಹೇಳಿ ಮ್ಯಾಮ್. ನಮ್ಮ ಒಡನಾಡಿಗಳ ನಡೆನುಡಿ ಓಪನ್ ಆಯ್ತು ಈಗ. ಸದಾ ಒಳಿತನ್ನೇ ಗಮನಿಸಿದರೆ ನಮ್ಮ ಮನಸ್ಸು ಹಗುರಾಗುತ್ತದೆ, ಹೂವಿನಂತೆ ಅರಳುತ್ತದೆ. ಇದರಿಂದ ದೈಹಿಕ ಲವಲವಿಕೆಯು ಹೆಚ್ಚಾಗಿ ಜೀವನೋತ್ಸಾಹ ಉತ್ತುಂಗಕ್ಕೆ ಏರುತ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಒಳ್ಳೆ ಅಂಶವನ್ನ ತಂದಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ನಾಗರತ್ನ ರೇವತಿ ಮ್ಯಾಮ್. ಮೇಡಮ್, ಅವರು ಅನು ರೆಡ್ಡಿ ಅಂತ ಇದಾರಲ್ಲ, ಅವ್ರಿಗೆ ಅನ್ಮ್ಯೂಟ್ ಕೊಡ್ತೀನಿ ನಾನೇ. ಅವರೇ ಮಾತಾಡ್ಲಿ ಮೇಡಮ್. ಪಾಪ ತುಂಬಾ ಟ್ರೈ ಮಾಡ್ತಾರೆ ಅವರು. ಅವರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ ನೋಡಿ. ಆಯ್ತು ಈಗ.
ಓ ವೆರಿ ಗುಡ್ ಮಾತಾಡಿ ಮಾತಾಡಿ ಮಾತಾಡಿ. ಇಲ್ಲಿ ನಾನೇ ಮಾಡಿದ್ದೀನಿ ಮೇಡಮ್ ಅವರಿಗೆ. ಓಕೆ ಮಾಡಿ. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ನಮಸ್ತೆ ಮಾತಾಡಿ. ಮೇಡಮ್. ಅಯ್ಯೋ ನಾನು ಪಕ್ಕದ ಮನೆಗೆ ಹೋಗಿ ಅವ್ರ ಹತ್ರ ಇವಾಗ ಸರಿ ಮಾಡಿಸ್ಕೊಂಡ್ ಬಂದೆ. ಓ ಅಯ್ಯೋ ಓಕೆ. ಎಷ್ಟು ಟ್ರೈ ಮಾಡಿದ್ದು ಮಧ್ಯಾಹ್ನದಿಂದ, ತುಂಬಾ ಮಾಡಿ. ಅದು ಒಂದು ಫೋನ್ ಕಳೆದೋಗ್ಬಿಡ್ತು ನನ್ಗೆ, ಹಂಗಾಗಿ ಸ್ವಲ್ಪ ದಿನ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಇದು ಹೊಸ ಪರವಾಗಿಲ್ಲ, ಈಗ ಫೋನ್ ಮಾತಾಡಿ. ಅನ್ಮ್ಯೂಟ್ ಆಯ್ತಲ್ಲ, ಈಗ ಮಾತಾಡಿ. ಮೇಡಮ್ ಅದೇ ಧ್ಯಾನ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ನಮಸ್ತೆ. ನಮಸ್ತೆ, ಧ್ಯಾನ ನಮಸ್ತೆ. ಮಾಡೋದ್ರಿಂದ ನನಗೆ ತುಂಬಾ ಒಳ್ಳೇದಾಗಿದೆ, ಮತ್ತೆ ಆರೋಗ್ಯ ಸುಧಾರಣೆ ಆಗಿದೆ. ಸ್ವಲ್ಪ ಥೈರಾಯ್ಡ್ ತುಂಬಾ ಇತ್ತು ನನಗೆ, 100 mg ಮಾತ್ರೆ ತಗೊಂತಿದ್ದೆ. ಇವಾಗ ಅದು 6 ಪಾಯಿಂಟ್ ಬಂದು 50 mg ತಗೊಳ್ಳಿ ಅಂತ ಹೇಳಿದ್ರೆ ಡಾಕ್ಟ್ರು. ಮತ್ತೊಂದು ನಮ್ಗೆ ಧ್ಯಾನ ಮಾಡ್ತಾ ಇದ್ರೆ ಮಾಡ್ಬೇಕು ಅನ್ಸುತ್ತೆ. ಧ್ಯಾನದಿಂದ ಎಲ್ಲ ನಮ್ಗೆ ಒಳ್ಳೇದಾಗಿದೆ. ನಾನು ಯಾವಾಗ್ಲೂ ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. ಒಂದ್ ಸ್ವಲ್ಪ ದಿನ ನನ್ ಫೋನ್ ಸರಿ ಇಲ್ಲ ಅಂತ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಓಕೆ, ಪರವಾಗಿಲ್ಲ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ವೇದಿಕೆಗೆ ಬನ್ನಿ. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಒಳ್ಳೆ ಅಂಶಗಳನ್ನ ತಿಳ್ಕೊಳ್ಳಿ. ಹಾಗೆ ರಾತ್ರಿನೂ ಸಹ ಹೆಚ್ಚಿನ ಧ್ಯಾನವನ್ನ ಮಾಡಿ ಮೇಡಮ್. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಡ್ ಹೇಳ್ಬೋದಾ? ಹಾ, ಹೇಳಿ. ಸಾಯಿಬಾಬಾನ್ ಮೇಲೆ ಹೇಳ್ತೀನಿ. ಶಿರಡಿ ಸಾಯಿ ದ್ವಾರಕಮಾಯಿ ಪ್ರಶಾಂತಿ ವಾಸಿನಿ ಸಾಯಿರಾಮ್ ಸಾಯಿರಾಮ್ ಏಕ ನಾಮ್ ಸುಂದರ ನಾಮ್. ಶಿರಡಿ ಸಾಯಿ ದ್ವಾರಕಮಾಯಿ ಪ್ರಶಾಂತಿ ವಾಸಿನಿ ಸಾಯಿರಾಮ್. अल्लाह ईश्वर साईराम परतिपुरी के हे भगवान. दया करो कृपा करो रक्षा करो हे भगवान. दया करो कृपा करो रक्षा करो हे भगवान. साईराम एक नाम सुंदर नाम. शिरडी साई द्वारकमाई प्रशांति वासिनी साईराम एक नाम सुंदर नाम. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರೆ. ಧ್ಯಾನವನ್ನ ಮುಂದುವರಿಸಿ. ಓಕೆ, ಥ್ಯಾಂಕ್ ಯು. ಓಕೆ, ನಾಗರತ್ನಮ್ಮ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ, ಮಾತಾಡಿ. ಅಂತ ಇಬ್ರಾಗ್ಬಿಟ್ಟಿದೀವಿ. ನನ್ಗೆ ಆರಾಧ್ಯ ಅಂತ ಜೊತೆ ಸೇರಿಸ್ಬಿಡಿ, ಯಾಕೆಂದ್ರೆ ನೀವು ನಿಮ್ಮ ಇದರಲ್ಲಿ ಹಾಕ್ಬೇಕು. ನಿಮ್ಮ ಮೊಬೈಲ್ ಅಲ್ಲಿ ಆರಾಧ್ಯ ಅಂತ ಹಾಕಿ. ತೊಂದ್ರೆ ಇಲ್ಲ. ಬಿಯರ್ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಅವರು ಖಾಲಿ ನಾಗರತ್ನ ಅಂತ ಮಾತ್ರ ಹಾಕ್ತಾರೆ. ತಮ್ಮ ಮೊಬೈಲ್ ಅಲ್ಲಿ ತಮ್ಮ ಮುಖ ಸರಿ ಕಾಣ್ತಾ ಇಲ್ಲ, ಸ್ವಲ್ಪ ನೋಡಿ. ಹಾ, ಎಸ್. ಓಕೆ, ಮಾತಾಡಿ ಮ್ಯಾಮ್. ಹಾ, ಮಾತಾಡಿ. ಅದೇ ಏನ್ ವಿಷಯ ಅಂತಂದ್ರೆ, ಮಧ್ಯಾಹ್ನ ಯಾವ್ದೋ ಒಂದ್ ಕತೆ ಹೇಳಿ ಮುಗಿಸಿದೆ. ಈಗ ಒಂದ್ ಹಾಡ್ ಹೇಳ್ಬಿಡ್ತೀನಿ ಮೇಡಮ್. ಒಂದ್ ಸಣ್ಣ ಕತೆ ಇದೆ. ಅದೇ ಗೌರಿ ಹಬ್ಬ, ಇನ್ನೇನ್ ಗೌರಿ ಈ ಕಡೆ ಎಲ್ಲ ಸಖತ್ ಸೌಂಡ್ ಇತ್ತು ಸಾಯಂಕಾಲ ಎಲ್ಲ. ನಾಳೆ ಗ್ರಹಣ ಅಂತ ಇವತ್ತೆಲ್ಲ ಬಿಟ್ಬಿಡ್ತಾ ಇದಾರೆ. ಅದಕ್ಕೆ ಒಂದ್ ಹಾಡ್ ಹೇಳ್ಬಿಟ್ಟು ಹಾಡು ಹೇಳಿ. ಗೌರಿ ತರಿಗೆ ಬರುವ ಹಾಡು ಅಂತ. ಹರನ ಪಾರ್ವತಿ ತಾನು ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷನೊಡನೆ. ಹರನ ಪಾರ್ವತಿ ತಾನು ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷನೊಡನೆ. ಯನ ಭದ್ರಪತಿ ಸೂತ್ರ ತದಿಗೆಯೂ ನಾಳೆ ದಿವಸ ಅರಸರೇ ತವರಿಗೋಗಿ ಬರುವೆ. ಅರಸರೇ ತವರಿಗೋಗಿ ಬರುವೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಇಲ್ಲಿಂದ ಹೋದರೆ ಅಲ್ಯಾರು ನಿನಗುಂಟು. ಇಲ್ಲಿಂದ ಹೋದರೆ ಅಲ್ಯಾರು ನಿನಗುಂಟು. ಚೆಲುವೆ ಮಂಗಳೆ ಮುದ್ದು ಚೆಲುವೆ ನೀ ಪೇಳೆ. ಚೆಲುವೆ ಮಂಗಳೆ ಮುದ್ದು ಚೆಲುವೆ ನೀ ಪೇಳೆ.
ಎಲ್ಲರಾತಕ್ಕೆ ಸ್ವಾಮಿ 3 ದಿವಸವಿದ್ದು, ಎಲ್ಲರಾತಕ್ಕೆ ಸ್ವಾಮಿ 3 ದಿವಸವಿದ್ದು, ನಿಮ್ಮೆಲ್ಲರ ಸೇವೆಗೆ ಒದಗಿ ಬರುವೆ, ನಿಮ್ಮೆಲ್ಲರ ಸೇವೆಗೆ ಒದಗಿ ಬರುವೆ. ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ. 3 ದಿನ 5 ದಿನ ಮೀರಿದರೆ 7 ದಿನ, 3 ದಿನ 5 ದಿನ ಮೀರಿದರೆ 7 ದಿನ, ದಾರಿಯನ್ನು ಕಾಯುವೆನು ನೀರೆ ಪೇಳೆ, ದಾರಿಯನ್ನು ಕಾಯುವೆನು ನೀರೆ ಪೇಳೆ. ಬರದಿದ್ದರೆ ಎನ್ನ ಮೀರಿದವಳೆಂತೆಂದು ಸಾರುವರು ಜಗದೊಳಗೆ ನೀರೆ ನಿನ್ನ, ಬಾರದಿದ್ದರೆ ಎನ್ನ ಮೀರಿದವಳೆಂದು ಸಾರುವರು ಜಗದೊಳಗೆ ನೀರೆ ನಿನ್ನ. ಜಯ ಮಂಗಳಂ ನಿತ್ಯ ಶಿವ ಮಂಗಳಂ. ಕರಿಮುಖನ ಒಡೆಗೊಂಡು ಕರೆಯುವುದಕ್ಕೆ ನಾ ಬರುವೆ, ಕರಿಮುಖನ ಒಡೆಗೊಂಡು ಕರೆಯುವುದಕ್ಕೆ ನಾ ಬರುವೆ. ತಿಳಿದು ಉಪಚಾರವೇನುಂಟು ದೇವಿ ನಿನ್ನ ತವರಲ್ಲಿ, ತಿಳಿದು ಉಪಚಾರವೇನುಂಟು ದೇವಿ ನಿನ್ನ ತವರಲ್ಲಿ. ತಿರುದುಂಬುವರೆ 3 ಲೋಕವು ಸ್ವಾಮಿ, ತಿರುದುಂಬುವರೆ 3 ಲೋಕವು ಸ್ವಾಮಿ. ಹುಲಿಯ ಚರ್ಮದ ಹೊದಿಕೆ ಭಸ್ಮಾಂಗವು, ಹುಲಿಯ ಚರ್ಮದ ಹೊದಿಕೆ ಭಸ್ಮಾಂಗವು. ನಿಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. 5 ಪಟ್ಟೆಯ ಸೀರೆ 5 ಬಣ್ಣದ ಸೀರೆ, 5 ಸಕಲಾದಿ ಶಾಲುಗಳು, 5 ರತ್ನದ ಕಂಬಳಿ ಅಚ್ಚಡವನಿತ್ತರು. ನಮ್ಮವರು ಬಡವರು ಇನ್ನೇನು ಕೊಡುವರು, ನಮ್ಮವರು ಬಡವರು ಇನ್ನೇನು ಕೊಡುವರು. ಜಯ ಮಂಗಳಂ ನಿತ್ಯ ಶಿವ ಮಂಗಳಂ. ಆರೇರು ಅರಿಸಿನ ಆರೇರು ಕುಂಕುಮ, ಆರೇರು ಸಣ್ಣಕ್ಕಿ ಪಿಂಡಿ ಬೆಲ್ಲ, ಆರೇರು ಅರಿಶಿನ ಆರೇರು ಕುಂಕುಮ, ಆರೇರು ಸಣ್ಣಕ್ಕಿ ಪಿಂಡಿ ಬೆಲ್ಲ. ಕೊಳಗದ ಮೆಣಸು 100 ಸೇರಿತ್ತರು, ಕೊಳಗದ ಮೆಣಸು 100 ಸೇರಿತ್ತರು. ನಮ್ಮವರು ಬಡವರಿನ್ನೇನ ನೀವರು, ನಮ್ಮವರು ಬಡವರಿನ್ನೇನ ನೀವರು. ಜಯ ಮಂಗಳ ನಿತ್ಯ ಶಿವ ಮಂಗಳ. ಕಡದ ಬಿಳಿ ಅರಿಸಿನವು ಕಾಳಾಳು 100, ಕಾಳದ ಬಿಳಿ ಅರಿಸನವು ಕಾಳಾಳು 100 ಜನ. ಕರೆವುದು 8 ಎಮ್ಮೆ ಕರುಗಳೆಂಟು, ಕರೆವುದು 8 ಎಮ್ಮೆ ಕರುಗಳು 8. ಕರೆದು ಕಾಯಿಸಿ ತುಪ್ಪ ದಾಸವನಿತ್ತರು, ಕರೆದು ಕಾಯಿಸಲು ತುಪ್ಪದ ದಾಸರಿತ್ತರು. ನಮ್ಮವರು ಬಡವರಿನ್ನೇನ ನೀವರು, ನಮ್ಮವರು ಬಡವರಿನ್ನೇನ ನೀವರು. ಇನ್ನೇನು ಕೊಡುವರು ಇನ್ನೆಷ್ಟು ಕೊಡುವರು, ಎಲ್ಲವನು ನಿನಗಿದ್ರು ನನಗೇನೆಂದರು ಶಿವನು. ಇನ್ನೇನು ಕೊಡುವರು ಇನ್ನೆಷ್ಟು ಕೊಡುವರು, ಎಲ್ಲವನು ನಿನಗಿದ್ರು ಎಲ್ಲವನು ನಿನಗಿದ್ರು ಎನಗೇನನಿತ್ತರು ಎಂದನು ಶಿವನು. ಎಲ್ಲವನು ಎನಗಿದ್ರು ಎನ್ನನ್ನೇ ನಿನಗಿದ್ರು, ಎಲ್ಲವನು ಎನಗಿದ್ರು ಎನ್ನನ್ನೇ ನಿನಗಿದ್ರು. ಸೃಷ್ಟಿಗೊಡೆಯನೆ ಕೇಳಿದ ಎಂದಳಾಕೆ, ಸೃಷ್ಟಿಗೊಡೆಯನೆ ಕೇಳಿದರೆಂದಳಾಕೆ. ಜಯ ಮಂಗಳಂ ಶಿವ ಮಂಗಳಂ, ಜಯ ಮಂಗಳಂ ನಿತ್ಯ ಶಿವ ಮಂಗಳಂ. ರೇ ಶ್ರೀನಿವಾಸ ಗೌರಿ ಗಣೇಶ ಶುಭಮಸ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಅರ್ಥಪೂರ್ಣವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಗಳು 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 ಮ್ಯಾಮ್. ಥ್ಯಾಂಕ್ ಯು. ಶಾರದಾ ಪಾಟೀಲ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾನು ನಂದು ಅನಿಸಿಕೆ ಹೇಳೋಣ ಅಂತ ಮಾಡಿದೆ. ಹೇಳ್ಬೋದಾ ಬರೀ ಹಾಡ್ ಮಾತ್ರನಾ? ಇಲ್ಲ ಇಲ್ಲ, ನಾನು ಹೇಳಿದ್ನಲ್ಲ, ಅನುಭವ ಹಂಚ್ಕೊಳ್ಳಿ. ನಿಮ್ಗೆ ಏನೇನು ಕಲೆ ಬರುತ್ತೆ, ಅನುಭವ ಹಂಚಿಕೆ ಇಂಪಾರ್ಟೆಂಟ್, ಹಂಚ್ಕೊಳ್ಳಿ. ನನ್ಗೂ ಈ ತರ ಹಾಡ್ ಹೇಳೋದು ಬಹಳ ಇಷ್ಟನೇ. ಆದ್ರೆ ನನ್ ಸ್ಟೂಡೆಂಟ್ ಲೈಫಾಗ ಸಾಕ್ ಸುಮ್ನಿರವ ಅನ್ನೋರ್ಗು ಹಾಡ್ ಹೇಳ್ತಿದ್ದೆ. ಇವಾಗೆಲ್ಲ ಅದು ಹೇಳೋದ್ ಬಿಟ್ಮೇಲೆ ಅದು ಇದನ್ನೇ ಹೋಗ್ಬಿಟ್ಟೈತಿ ಮೇಡಮ್, ಹೇಳಕ್ ಬರಲ್ಲ. ನಾನು ಧ್ಯಾನಕ್ಕೆ ನನಗಿದ್ದು ಇದು ಕನೆಕ್ಟ್ ಆಗಿದ್ದು ನಮ್ಮ ಮನೇಲೆ ನಮ್ಮ ಅತ್ತಿಗೆ ನಮ್ಮ ಫೋನ್ಗೆ ವಾಟ್ಸಪ್ ಬಂದಿತ್ತು, ನನಗ್ ಬಂದಿರ್ಲಿಲ್ಲ. ಅವರು ಅಟೆಂಡ್ ಆಗ್ತಿರ್ಲಿಲ್ಲ, ನಾನ್ ಅಟೆಂಡ್ ಆದೆ. ಅಂದ್ರೆ ನಾನು ಅದಕ್ಕಿಂತ ಮುಂಚೆನೆ ಇವಾಗ ಸಣ್ಣಗೌಡ್ರು ಮತ್ತೆ ನಂದಾ ಮೇಡಮ್ ಇದಾರಲ್ಲ, ಅವ್ರ ಟೀಮಿಗೆ ನಾನು ಇದ್ದೆ. ಅದು ಕ್ಲಾಸ್ ಅವಾಗ್ಲೇ ನನಗ್ ಸಿಕ್ಕಿತ್ತು. ಅದು ಸ್ಟಾಪ್ ಆದ್ಮೇಲೆ ನಾನು ಇದು ಏನೋ ಒಂದು ಚೆನ್ನಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ ಮೊದ್ಲು 6 ವರ್ಷದ ಹಿಂದೆ ನಾನು ಅಂದ್ರೆ ನಾನು ಡೈರೆಕ್ಟ್ ಆಗಿ ಇದಕ್ಕೆ ಹೇಳಿದ್ರೆ ಲಿಂಕ್ ಸಿಗಲ್ಲ ಮೇಡಮ್, ಏನು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಹಿಂದೆ ಹೇಳ್ತೀನಿ, ಬೇಗ ಹೇಳ್ತೀನಿ.
ನಾನು ಬ್ರಹ್ಮಕುಮಾರೀಸ್ಗೆ ಹೋಗ್ತಿದ್ದೆ. ಅಲ್ಲಿ ಒಂದಷ್ಟು ಆಧ್ಯಾತ್ಮದ ಜ್ಞಾನ ಸಿಕ್ಕಿತ್ತು ನನಗೆ. ಹಾಗಾದ್ರೆ ನಂಗೆ ಏನ್ ಬೇಕು ಅನ್ನೋದು ಸ್ಪಷ್ಟತೆ ಇರ್ಲಿಲ್ಲ. ಏನ್ ಬೇಕು ಅಂತ ಒಂದು ಇತ್ತು, ಒಂದು ನೈತಿಕ ಶಿಕ್ಷಣ ಬೇಕು ಅಂತ. ನನ್ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಂತ ಸ್ಕೂಲ್ನ ಹುಡುಕ್ತಿದ್ದೆ ನಾನು. ಬರೀ ಅಕ್ಷರ ಕಲಿಸೋ ಶಾಲೆಗಳು ಬೇಕಾದಷ್ಟು ಸಿಗ್ತವೆ, ಆದ್ರೆ ನೈತಿಕ ಶಿಕ್ಷಣ ಬೇಕು ಅಂತ ಹೇಳಿ ನನಗೆ ಒಂದು ಇದು ಲೈಫ್ ಎಜುಕೇಶನ್ ಅಂತ ಸಿಕ್ ಮೇಲೆ ಗೊತ್ತಾಗಿದ್ದು, ನೈತಿಕ ಶಿಕ್ಷಣ ಫಸ್ಟ್ ನನಗ್ ಬೇಕು, ಆಮೇಲೆ ಅದು ಬೇರೆಯವರಲ್ಲಿ ಹುಡ್ಕಕ್ಕಾಗತ್ತೆ. ನನ್ನೊಳಗೆ ನೈತಿಕತೆ ಇಲ್ಲ ಅಂದ್ರೆ ನಾನ್ ಬೇರೆಯವರಲ್ಲಿ ನೋಡಕ್ ಆಗಲ್ಲ ಅನ್ನೋದು ಅದು ಅರ್ಥ ಆದ್ಮೇಲೆ ಅದು 1.5 ವರ್ಷ ಆದ್ಮೇಲೆ ನನಗೆ ಅದು ಸ್ಟಾಪ್ ಆದ್ಮೇಲೆ ಏನೋ ಕಳ್ಕೊಂಡಂಗ ಅನ್ನಿಸ್ತಿತ್ತು. ಅವಾಗ ನನಗೆ ಇದಕ್ ಕನೆಕ್ಟ್ ಆದೆ. ಮತ್ತೆ ನಾನು ಇದಕ್ಕಿಂತ ಮುಂಚೆ ನಾನು ಅಯ್ಯಪ್ಪ ಪಿಂಡಿ ಅವ್ರದ್ದು 3 ತಿಂಗಳು ಅಲ್ಲೂ ಕನೆಕ್ಟ್ ಆಗಿದ್ದೆ ನಾನು ಅವ್ರದ್ದು ವಾಟ್ಸಪ್ಗೆ. ಅಲ್ಲೂನು ನನಗೆ ಗ್ರೂಪ್ ಅಲ್ಲಿ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ ಮೇಡಮ್. 11 ಗಂಟೆಗೆ ಇರೋದು ಕ್ಲಾಸ್. 11 ಗಂಟೆ ಟೈಮಾಗ ನಿಮ್ದು ನಾವು ರೈತರು ಕೆಲ್ಸ ಇರುತ್ತೆ, ಆ ಟೈಮಾಗ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿ ಬೆಳಗ್ಗೆ ಮಾಡಿಸ್ತಾರಲ್ಲ, ಬೆಳಗ್ಗೆ ಸ್ವಲ್ಪ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡ್ಬೋದು ಅಂತ ಜಾಯ್ನ್ ಆದೆ. ಆದ್ರೆ ಇಲ್ಲೂ ನನಗ್ ಬೆಳಗ್ಗೆ 5:45 ಬೆಳಗ್ಗೆ 6:15 ಆಗ್ಬಿಡತ್ತಲ್ಲ. ನಾನು 6 ಗಂಟೆಗೆಲ್ಲ ಮುಗಿದ್ ಹೋಗ್ಬೇಕು ನಂದು. 6 ಗಂಟೆಯಿಂದ ಹಾಲ್ ಹಿಂಡೋದು ಅದೆಲ್ಲ ಇರುತ್ತೆ. ಹಂಗಾಗಿ ಇಲ್ಲೂ ಆಗ್ತಿರ್ಲಿಲ್ಲ. ಕೊನೆಗೆ 11 ಗಂಟೆದ ಯಾವಾಗ ಶುರು ಮಾಡಿದ್ರೆ ಇನ್ನೂ ಖುಷಿ ಆಯ್ತು, ನನ್ನ ನೈಟ್ ಧ್ಯಾನ ಮಾಡ್ಬೋದಲ್ಲ ಅಂತ ಹೇಳಿ ಅದು ಧ್ಯಾನ ಮಾಡ್ತಾ ಬಂದೆ. ನನಗೆ ಫಸ್ಟ್ ಲೈಫ್ ಎಜುಕೇಶನ್ ಸಿಕ್ಕಿದ ಮೇಲೆ ಸಿಕ್ಕಾಗ ಅಲ್ಲಿ ಸಿಕ್ಕಿದ್ದು ಹೇಳ್ತೀನಿ ಮೇಡಮ್. ಫಸ್ಟ್ ಪ್ರೀತಿ ಅಂದ್ರೆ ಏನು, ಕಾಳಜಿ ಹೆಂಗ್ ಮಾಡ್ಬೇಕು, ಸೇವೆ ಹೆಂಗ್ ಮಾಡ್ಬೇಕು, ಅಲ್ಲಿ ಯಾವ್ಯಾವ ಗುಣ ಇರ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಫಸ್ಟ್ ಸೇವೆ ನಿಸ್ವಾರ್ಥ ಸೇವೆ ಇರ್ಬೇಕು, ಯಾವುದೇ ನಿರೀಕ್ಷೆ ಇಲ್ಲದೆ ಸೇವೆ ಮಾಡಬಾರ್ದು ಅನ್ನೋದು ಒಂದು. ಪ್ರೀತಿ ಅಂದ್ರೆ ಅಲ್ಲಿ ತಾಯಿ ತರ ಪ್ರೀತಿಸ್ಬೇಕು ಎಲ್ಲರನ್ನು ಅಂತ. ಅದು ಮಾತ್ರ ಟ್ರೂ ಲವ್. ಅದು ನಿಜವಾದ ಪ್ರೀತಿ ಅಂದ್ರೆ ತಾಯಿ ಪ್ರೀತಿ. ಅದು ನನಗೆ ಅದು ಹೆಂಗೆ ಯೂಸ್ ಆಗಿತ್ತು ಅಂತ ಅಂದ್ರೆ ಮೇಡಮ್, ನಮ್ಮ ಮಾವ ನಮ್ಮ ಅಪ್ಪಾಜಿ ಇಬ್ರು ಒಂದೇ ಸಲಿಗೆ ಏಜ್ ಆಗಿತ್ತು ಅವ್ರಿಗೆ. 85-86 ವರ್ಷ. ಬೆಡ್ ರಿಡನ್. ಇಬ್ರಿಗೂ ಡಿಪೆಂಡ್, ಇನ್ನೊಬ್ರ ಮೇಲೆ ಡಿಪೆಂಡ್ ಇರ್ಬೇಕಿತ್ತು. ಅವ್ರನ್ನ ನೋಡ್ಕೊಳ್ಬೇಕಾರೆ ಅಕಸ್ಮಾತ್ ನನಗೆ ಈ ಎಜುಕೇಶನ್ ಇಲ್ಲ ಅಂದಿದ್ರೆ ಮೇಡಮ್, ಅವ್ರ ಮೇಲ್ ಕೂಗಾಡಿ ಅವ್ರಿಗೆ ಇದ್ ಮಾಡಿ ಕೊನೆಗೆ ಅವ್ರನ್ನು ಚೆನ್ನಾಗಿ ನೋಡ್ಕೊಳಕ್ಕಾಗದೆ ನನ್ನ ಆರೋಗ್ಯನ ಹಾಳು ಮಾಡ್ಕೊಂಡು ಹಿಂಗೆಲ್ಲ ಆಗ್ತಿತ್ತು. ಆದ್ರೆ ಎಷ್ಟು ಅಂದ್ರೆ ಸೇವೆನ ಹೆಂಗ್ ಮಾಡಿದ್ವಿ ಅಂತ ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ ನಾನು ದೇವ್ರ ಸೇವೆ ಮಾಡ್ತಿದ್ದೀನಿ ಅನ್ಕೊಂಡು ಅವ್ರ ಸೇವೆ ಮಾಡಿದ್ವಿ. ಇದು ಒಂದು ಖುಷಿ. ಇದು ಅಧ್ಯಾತ್ಮದ ಜ್ಞಾನದಿಂದ ಏನ್ ಸಿಗತ್ತೆ ಅನ್ನೋದಕ್ಕಷ್ಟೇ ಹೇಳ್ತಿದ್ದೀನಿ ಮೇಡಮ್ ನಾನು. ಅದು ಸಿಕ್ತು. ಇನ್ನ ಮನೇಲಿ ಒಂದು ಮನೆ ಬ್ರಹ್ಮಕುಮಾರೀಸ್ ಒಳಗೂ ಹೇಳ್ತಿದ್ರು, ನಿಮ್ ಮನೆನ ನೀವೇ ಸ್ವರ್ಗ ಮಾಡ್ಕೋಬಹುದು ಅಂತ. ನಮ್ಮ ಮನೇಲೇ ನಾವೇ ಸ್ವರ್ಗ ಮಾಡ್ಕೋಬೇಕು ಅಂತಂದ್ರೆ ನಮ್ಮೊಳಗೆ ಏನೇನ್ ಗುಣಗಳು ಇರ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತು ಅಧ್ಯಾತ್ಮ. ಮುಖ್ಯವಾಗಿ ಮೊನ್ನೆ ಮಾಲಿನಿ ಮೇಡಮ್ ಹೇಳಿದಾಗೆ ಮಾನಸಿಕವಾಗಿ ಸದೃಢತೆ ಬೇಕು ಅಂತ ಅಂದ್ರೆ ಇದ್ರೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ ಅನ್ನೋದು. ಸದೃಢತೆ ಹೆಂಗ್ ಬೆಳೆಸ್ಕೋಬೇಕು ಅನ್ನೋದು ಅಧ್ಯಾತ್ಮ ಹೇಳ್ಕೊಡ್ತು. ಅದಾದ್ಮೇಲೆ ಇವಾಗ ಇಲ್ಲಿ ಬಂದ್ಮೇಲೆ ಇನ್ನಷ್ಟು ಒಂದಷ್ಟು ಆರೋಗ್ಯದ ಬಗ್ಗೆನೂ ಹೇಳಿದ್ರು. ಅಲ್ಲಿ 6 ವಿಷಯ ಇರ್ತಿತ್ತು. ಬೆಳಗ್ಗೆ ಇನ್ನೂ ಸಣ್ಣಗೌಡ್ರು ಹೇಳ್ಕೊಂಡ್ರು 6 ವಿಷಯ ಇತ್ತು ಅಂತ. ನಂಗೆ ಅಧ್ಯಾತ್ಮ ಅಲ್ಲಿ ವಿಜಯ್ ಸರ್ ಅಂತ ಹೇಳಿ ಮೇಡಮ್, ನಾನು ಅವ್ರನ್ನ ಹೆಂಗ್ ನೋಡ್ತಿದ್ದೆ ಅಂತ ಅಂದ್ರೆ, ಈಗ ಅಧರ್ಮ ಹೆಚ್ಚಾದಾಗ ಮತ್ತೆ ಕೃಷ್ಣ ಪರಮಾತ್ಮ ಹುಟ್ಟಿ ಬರ್ತಾನೆ ಅಂತ ಹೇಳ್ತಿದ್ರಲ್ಲ, ನನಗೆ ಹಿಂಗೆ ಇವ್ರ ತರ ಇವ್ರನ್ನೇ ಕಳ್ಸಿದಾನೇನೋ ಅನ್ನೋ ತರ ಅನ್ನಿಸ್ತಿತ್ತು ನನಗೆ. ನಾನು ಹಂಗೆ ನೋಡ್ತಿದ್ದೆ. ಇವಾಗ ಅಲ್ಲಿಂದ ಮುಗಿದ್ಮೇಲೆ ನಾನು ರಂಗನಾಥ್ ಸರ್ನ ಹಂಗೆ ನೋಡ್ತೀನಿ ಮೇಡಮ್. ಧರ್ಮ ಹೆಚ್ಚಾದಾಗ ಮತ್ತೆ ಧರ್ಮ ಸ್ಥಾಪನೆಗೋಸ್ಕರ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದಿದಾರೇನೋ ಅನ್ನೋ ತರ ಹಂಗೆ ಅನ್ನಿಸ್ತಿರುತ್ತೆ ನನಗೆ. ಅದಷ್ಟು. ಆಮೇಲೆ ಇನ್ನೊಂದು ಹೆಚ್ಚು ನಮ್ಮನೆಯವ್ರು ಹೇಳ್ತಿರ್ತಾರೆ ಯಾವಾಗ್ಲೂ, ಅತಿ ಬುದ್ಧಿವಂತರಿಂದನೂ ತೊಂದ್ರೆ ಇಲ್ಲ, ಪೂರ್ತಿ ಬುದ್ಧಿವಂತರಿಂದನೂ ತೊಂದ್ರೆ ಇಲ್ಲ, ಪೂರ್ತಿ ದಡ್ರಿಂದನೂ ತೊಂದ್ರೆ ಇಲ್ಲ, ಮಧ್ಯೆ ಇರ್ತಾರಲ್ಲ ಅವ್ರಿಂದ ಜಾಸ್ತಿ. ನಾನು ಹಂಗೆ ಇದ್ದೆ ಅಂತ ಅನ್ಸುತ್ತೆ ಮೇಡಮ್. ಯಾರು ಏನಾರು ಹೇಳ್ದಾಗ ಉಪದೇಶ ಕೊಡೋದು, ಏನೋ ನನಗೆಲ್ಲ ಗೊತ್ತಿದೆ ಅನ್ನೋ ತರ.
ಯಾವಾಗ ಒಂದಷ್ಟು ಜ್ಞಾನ ಸಿಕ್ತೋ ಬಾಯಿ ಮುಚ್ಕೊಂಡೆ. ಹ್ಮ್ ಎಲ್ಲಿ ನಾನು ಏನ್ ನೋಡ್ಕೋಬೇಕು, ನಾನು ಈ ಬುದ್ಧತ್ವ, ಈಗ ಪತ್ರಿಜಿ ಹೇಳತ್ತರ ಬುದ್ಧತ್ವ ಸಾಧಿಸ್ಬೇಕು ಅಂತ ಅಂದ್ರೆ ನಾನು ಎದುರಿಗಿರೋರಲ್ಲಿ ಬುದ್ಧತ್ವನ ನೋಡ್ಬೇಕು ಅಷ್ಟೇ. ಎಲ್ಲರಲ್ಲೂ ಬುದ್ಧತ್ವನ ನೋಡಿದ್ರೆ ನಾನು ಬುದ್ಧ ಹಾಗೆ ಆಗ್ತೀನಿ ಅಂತ. ಅಂದ್ರೆ ನನ್ನೊಳಗೆ ಏನಿರುತ್ತೋ ನನಗೆ ಅದೇ ಕಾಣಿಸುತ್ತೆ ಎದುರಿಗೆ ಅಂತ. ಇದು ಗೊತ್ತಾಯ್ತು ಮೇಡಮ್. ಹಿಂಗಾಗಿ ಒಂದಷ್ಟು ಜೀವನ ಇದು ನನಗೆ ಕನೆಕ್ಟ್ ಆಗಿದ್ದು ಬಹುಶಃ ನಮ್ಮ ಅಪ್ಪಾಜಿ ನಮಗ್ ಸಣ್ಣವ್ರು ಇರ್ಬೇಕಾದ್ರಿಂದನು ಬಸವಣ್ಣವ್ರ ವಚನ ಹೇಳ್ಕೊಡ್ತಿದ್ರು ನಮ್ಗೆ. ಅದನ್ನ ಹೇಳ್ತಿದ್ವಿ ಅಷ್ಟೇ. ಆದ್ರೆ ಅದಕ್ಕೂ ಮೊನ್ನೆ ಸೂರ್ಯನಾಗಮಕ ಮೊನ್ನೆ ಒಂದ್ ಸಲ ಹೇಳಿದ್ರು. ಎಲ್ಲಾನು ಹೇಳಿದ್ದಾರೆ ಬಸವಣ್ಣವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದ್ರೆ ಯಾರು ಕುತ್ಕೊಂಡು ಪ್ರಾಕ್ಟಿಕಲ್ ಆಗಿ ಏನು ಮಾಡಿಸ್ಲಿಲ್ಲ ಅಂತ ಹೇಳಿ, ಹಂಗಾಗಿ ಯಾರಿಗೂ ಅದು ಕನೆಕ್ಟ್ ಆಗ್ಲಿಲ್ಲ. ಪತ್ರಿಜಿ ಸರ್ ಅದನ್ನ ಮಾಡ್ತಾ ಬಂದ್ರು. ಇವಾಗ ಅದೆಲ್ಲ ಇದಾಗ್ತಿದೆ ಅನ್ನೋದಕ್ಕೆ ಖಂಡಿತ ಮೇಡಮ್ ಇದು ನನಗೆ ಧ್ಯಾನದಿಂದ ಆಗಿರೋ ಲಾಭ. ಮತ್ತೆ ಇನ್ನು ಬಹಳಷ್ಟು ಎಲ್ಲ ಸಿಕ್ಕಿದೆ ಅಂತಾನು ಹೇಳಲ್ಲ ಮೇಡಮ್. ನನಗ್ ಸಿಕ್ಕಿರೋದು ಸಾಸಿವೆ ಅಷ್ಟೇ. ಇನ್ನೂ ಬಹಳಷ್ಟಿದೆ ಕಲಿಯಕ್ಕೆ. ಖಂಡಿತ ಕಲಿತೀನಿ. ಅಲ್ಲ, ಕಲಿಯೋಣ. ನಾವು ಒಂದೇ ದಿನಕ್ಕೆ ಎಲ್ಲ ಅಡಿಗೆನ ಊಟ ಮಾಡೋದಿಲ್ಲಲ್ಲ. ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಊಟವನ್ನು ಮಾಡ್ಕೊಂಡು ಬರ್ತೇವೆ. ಹಾಗೇನೆ ವಿದ್ಯೆನೂ ಅಷ್ಟೇ ಅಲ್ಲ, ಕ್ಲಾಸಲ್ಲಿ ಒಟ್ಟಿಗೆ ಕಲ್ಸೋದಿಲ್ಲ. ಅದಕ್ಕೆ 1ನೇ ಕ್ಲಾಸಿಂದ ಮತ್ತೆ ಉನ್ನತ ಸ್ಥಿತಿಗೆ ಎಜುಕೇಶನ್ಸ್. ಹಾಗೇನೆ ಇದು ಸಹ ಒಂದೇ ಸಲಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡುವ ಅಗತ್ಯ ಇಲ್ಲ. ನಿಧಾನಕ್ಕೆ ಬರ್ಲಿ. ನೀವು ಸಾಕಷ್ಟು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಬಂದಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಆಮೇಲೆ ನಮ್ ಸರ್ ಹೇಳ್ತಿದ್ರು ಮೇಡಮ್, ಇನ್ನೊಂದ್ ಹೇಳ್ತಿದ್ರು, ನೀನ್ ಎಷ್ಟೇ ಭಗವದ್ಗೀತೆ ಓದಿದ್ರು ಸರಿ, ನೀನ್ 6 ಗಂಟೆ 10 ಗಂಟೆ ಧ್ಯಾನ ಮಾಡಿದ್ರು ಸರಿ, ಒಳಗಡೆ ಅಸತ್ಯ ಅನ್ನೋದು ಇರೋವರೆಗೂ ಏನೂ ಕನೆಕ್ಟ್ ಆಗಲ್ಲ. ಅಹಂ ಇರೋವರೆಗೂ ಭಗವಂತ ನಮ್ ಜೊತೆ ಇರಲ್ಲ ಅಂತ ಹೇಳಿ. ಅದು ನಾನು ಅನ್ನೋದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ಬೇಕು. ಇನ್ನೊಂದು, ನಾನು ಪತ್ರಿಜಿ ಉತ್ತರಗಳು ಅಂತ ಒಂದು ಪುಸ್ತಕ ಓದ್ತಿದ್ದೆ. ಅದ್ರಲ್ಲಿ ಸರ್ ಹೇಳಿದ್ದಾರೆ, ಇಲ್ಲಿ ಅಹಂ ಅಂತ ಏನು ಇಲ್ಲ, ಇರೋದೆಲ್ಲ ಅಜ್ಞಾನ ಅಷ್ಟೇ. ಅಜ್ಞಾನದಿಂದ ಜ್ಞಾನದ ಕಡೆ ಹೋದ್ರೆ ಎಲ್ಲಾನು ತಾನಾಗೆ ಬರುತ್ತೆ ಅಂತ ಹೇಳಿ, ಅದು ಆ ಜ್ಞಾನದ ಬೆಳಕಿನ ಕಡೆ ನಾವು ಹೋಗ್ಬೇಕು ಅಂತ ಹೇಳ್ತೀನಿ ಮೇಡಮ್. ಅಷ್ಟೇ, ಅದಷ್ಟು ನಾನು ಧ್ಯಾನ ಕಲ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಅನುಭವ ಹಂಚಿಕೆ. ಥ್ಯಾಂಕ್ ಯು ಮ್ಯಾಮ್. ಕಮಲಾ ಮ್ಯಾಮ್, ಕಮಲಾ ಕ್ಯಾರ್ಪೆಟ್ ಮಾತಾಡಿ ಮ್ಯಾಮ್. ಮೇಡಮ್, ಎಲ್ಲ ಧ್ಯಾನ ಬಂಧುಗಳು ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ನಾನು ಹೊಸಬ್ಳಾಗಿರೋದ್ರಿಂದ ಎಷ್ಟೊಂದು ತಿಳಿಬೇಕಾಗಿದೆ. ಇನ್ನ ಬೆಳಿಗ್ಗೆಯಿಂದನೂ ಸಾಂಗ್ ಅನುಭವಗಳು ಈ ದಿನ ಅದಕ್ಕೇನೆ ಇಟ್ಟಿದ್ದೀರಾ ಅನ್ಕೋತೀನಿ. ಮೊನ್ನೆ ಕ್ಲಾಸಲ್ಲಿ ಮೇಡಮ್ ಒಂದು ಪೌಡರ್ ಮಾಡೋದು ಹೇಳಿದ್ರು, ವಾಟ್ಸಪ್ ಮಾಡ್ತೀನಿ ಅಂದ್ರು. ನೋಡ್ದೆ, ಅದು ಯಾವ್ದು ಬರ್ಲೇ ಇಲ್ಲ. ಯಶೋದಾ ಮೇಡಮ್ ಅನ್ಕೋತೀನಿ. ಅವ್ರು ಬಾಫ್ ಕಟ್ಟಿದಾರಲ್ಲ. ಹೌದು, ಯಶೋದಾ ಮೇಡಮ್. ಭಾರತಿ ಮೇಡಮ್ಗೆ ವಾಟ್ಸ್ಆಪ್ ಮಾಡಿದೀನಿ ಲೀಸ್ಟ್ ಮಾಡ್ಬಿಟ್ಟು. ಅವರು 11 ಗಂಟೆ ಕ್ಲಾಸಲ್ಲಿ ಹೇಳ್ತಾರೆ ಮೇಡಮ್ ನಿಮ್ಗೆ. ಓಕೆ ಮೇಡಮ್, ಓಕೆ. ನಾನು ಬೆಳಿಗ್ಗೆ ಕೂಡ ನನಗೆ ಹಾಡನ್ನ ಒಂದ್ ಸ್ವಲ್ಪ ಬರ್ಕೊಳ್ಳೋ ಹುಚ್ಚು. ಇಲ್ಲಿಗೆ ಬಂದ್ಮೇಲೆ ಅದ್ ಸ್ವಲ್ಪ ನಂಗೆ ಇಷ್ಟ ಆಗಿ ಬರ್ದಿದೀನಿ. ಇವತ್ತು ಗುರುಗಳು ಇರೋದ್ರಿಂದ ನಮ್ ಗುರುವಿನ ಮೇಲೆ ಒಂದ್ ಹಾಡು ಹೇಳೋಣ ಅನ್ಕೊಂಡಿದೀನಿ ಮೇಡಮ್. ಹೇಳಿ. ಪತ್ರಿಜಿಗೆ ನಮಸ್ಕರಿಸುತ್ತಾ ಅವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೀನಿ. ನವನಾಯಕ ಪತ್ರಿಜಿ ಬಂದರು, ನಮಗೆಲ್ಲ ಧ್ಯಾನವನ್ನು ತಂದರು. ಪತ್ರಿಜಿಯೇ ನಮ್ಮ ಪತ್ರಿಜಿಯೇ, ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ನವನಾಯಕ ಪತ್ರಿಜಿ ಬಂದರು, ನಮಗೆಲ್ಲ ಧ್ಯಾನವನ್ನು ತಂದರು. ಪತ್ರಿಜಿಯೇ ನಮ್ಮ ಪತ್ರಿಜಿಯೇ, ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ದೃಷ್ಟಿಯಲ್ಲಿ ಶಕ್ತಿ ನೀಡಿ ಮೌನದಲ್ಲಿ ಮಾತನಾಡಿ, ಗುರಿಯ ಕಡೆಗೆ ದಾರಿ ತೋರಿ ಧ್ಯಾನ ಮಾಡಿ ಎಂದರು. ದೃಷ್ಟಿಯಲ್ಲಿ ಶಕ್ತಿ
ಒತ್ತಿ ನೀಡಿ ಮೌನದಲ್ಲಿ ಮಾತನಾಡಿ ಗುರಿಯ ಕಡೆಗೆ ದಾರಿ ತೋರಿ ಧ್ಯಾನ ಮಾಡಿ ಎಂದರು ಪತ್ರಿಜಿಯೇ ನಮ್ಮ ಪತ್ರಿಜಿಯೇ, ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ನವನಾಯಕ ಪತ್ರಿಜಿ ಬಂದರು, ನಮಗೆಲ್ಲ ಧ್ಯಾನವನ್ನು ತಂದರು. ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ಹಸಿರು ಬೆಳೆಸಿ ಕಾಡು ಉಳಿಸಿ ಎಂದು ಬೇಡಿಕೊಂಡರು, ಪ್ರಾಣಿ ಹಿಂಸೆ ಮಾಡಬೇಡಿ ಎಂದು ಶಪಥಗೈದರು. ಹಸಿರು ಬೆಳೆಸಿ ಕಾಡು ಉಳಿಸಿ ಎಂದು ಬೇಡಿಕೊಂಡರು, ಪ್ರಾಣಿ ಹಿಂಸೆ ಮಾಡಬೇಡಿ ಎಂದು ಶಪಥಗೈದರು. ಪತ್ರಿಜಿಯೇ ನಮ್ಮ ಪತ್ರಿಜಿಯೇ, ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ನವನಾಯಕ ಪತ್ರಿಜಿ ಬಂದರು, ನಮಗೆಲ್ಲ ಧ್ಯಾನವನ್ನು ತಂದರು. ಪತ್ರಿಜಿಯೇ ನಮ್ಮ ಪತ್ರಿಜಿಯೇ. ಧ್ಯಾನೋತ್ಸವ ನಿತ್ಯ ಧ್ಯಾನೋತ್ಸವ, ಧ್ಯಾನೋತ್ಸವ ನಿತ್ಯ ಧ್ಯಾನೋತ್ಸವ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ವೆರಿ ಮಚ್. ಅದ್ಭುತವಾದ ಹಾಡನ್ನ ತಾವೇ ಬರೆದು ಇವತ್ತು ಹಾಡಿದ್ದೀರಾ. ವೆರಿ ಗುಡ್, ವೆರಿ ನೈಸ್. ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಂಗಜ್ಜಿ. ಯವ್ವ ನಮಸ್ಕಾರ ಕಣ್ರವ್ವ. ನಮಸ್ಕಾರ. ನಾನ್ ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗದೆ ಕಣ್ರವ್ವ. ನಾನು ರಾತ್ರಿ ಹೊತ್ತು ಬರಕ್ಕಿರ್ಲಿಲ್ಲ ನೋಡಿ, ಇವತ್ತೇನೋ ಸುಮ್ಕೆ ಹ್ಯಾಂಗ್ ಮಾಡ್ಬಿಟ್ಟೆ ಬಂದ್ಬಿಟ್ಟಿದೀನಿ ಕಣವ್ವ. ಅದ್ಯಾಕೋ ಗೊತ್ತಿಲ್ಲ ಕಣವ್ವ. ಈಡ್ ದಿನದ ಮ್ಯಾಗೆ ಆ ಇಡಿಯನ್ನ ಆನ್ ಮಾಡಕ್ ಆಗ್ತಿಲ್ಲ ಕಣವ್ವ. ನೋಡ್ರವ್ವ, ರೇವತಿ ಮೇಡಮ್ಮು ಹೋಸ್ಟ್ ಹಾಕ್ತಾರೆ, ಯಶೋಧ ಮೇಡಮ್ಮು ನಿರೂಪಣೆ ಮಾಡ್ತಾರೆ, ರಘುನಾಥ್ ಸರು ವಿಡಿಯೋ ಹಾಕ್ತಾರೆ, ಅದೇ ನಾಗರತ್ನಮ್ಮ ಅವ್ರಲ್ಲ ದಿನ ಬರ್ತಾರೆ. ಇನ್ನ ಅನುರಾಧ ಮೇಡಮ್ ಅವರು ಇವತ್ ಮಾತಾಡ್ಬಿಟ್ರು ಕಣ್ರವ್ವ. ಅದೇ ನಾಗಲಲಿತಮ್ಮ ಅವರು ಪಾಸಿಟಿವ್ ಬಗ್ಗೆ ಮಾತಾಡಿದ್ರು. ಇನ್ನ ಶಾರದಾ ಪಾಟೀಲ್ ಮ್ಯಾಮು ಪ್ರೀತಿ ತಿಳಿಸ್ಬಿಟ್ರು. ಕಮಲಾ ಮೇಡಮ್ ಬಂದ್ಬಿಟ್ಟು ಪತ್ರಿಜಿ ಹಾಡ್ ಆಡ್ಬಿಟ್ರವಲ್ಲ ಈಗ. ಅಲ್ಲ ಅವ್ರೆಲ್ಲ ಹಾಡ್ ಹೇಳಿದ್ಮ್ಯಾಗೆ ನಾನು ಒಂದ್ ಹೇಳ್ಬಾರ್ದೆ? ಪಟ್ಟಣಕ್ಕೆ ಬಂದ್ಲು ರಂಗಜ್ಜಿ, ಪಟ್ಟಣಕ್ಕೆ ಬಂದ್ಲು ರಂಗಜ್ಜಿ, ಸುತೇಜ ಮೇಡಮ್, ಉಮಾ ಮೇಡಮ್ ಎಲ್ಲ ಇದ್ರು, ಇಲ್ಲಿ ಬಂದು ಈಗ ಆಡ್ತಾರೆ ನೋಡು ಬಿಡ್ರವು. ಅದ್ಯಾಕೋ ಯಾಂಡ್ರೈಜ್ಗಳೆಲ್ಲ ಬಂದ್ವು, ಅದೇ ಶಾಕ್ ಆಗ್ದು. ಈ ನಮ್ಮ ಅದ್ಭುತವಾದ ಇದಕ್ಕೆ ಆಂಡ್ರೈಜ್ಗಳು ಸಾಕಾಗ್ದು ಕಣವ. ರೇವತಿ ಕಣವ, ಯಶೋಧ ಕಣವ, ತುಂಬಾ ಆಂಡ್ರೈಜ್ ಬರ್ಬೇಕು ನೋಡಿ ಹೆಂಗ್ ಬರ್ತವೀಗ. ಅಜ್ಜಿ ನಿಮ್ ಮುಖ ತೋರ್ಸಿ. ಅದೇ ಕಣವ, ನಿಂತಾಗ ನಾನು ಹೇಳ್ಸ್ಕಬೇಕೇನವ್ವ. ಏನೇನೋ ಟ್ರೈ ಮಾಡ್ತಿದೀನಿ ಕಣವ, ಆತನೇ ಇಲ್ಲ. ಈಗ ನೋಡು, ಉಮಾದೇವಿ ಮೇಡಮ್ಮು, ಸುತೇಜ ಭಟ್ ಮೇಡಮ್ಮು ಎಲ್ಲ ಬಂದ್ ಮಾತಾಡ್ಬೇಕು. ಇಲ್ಲ ಬಂದ್ರೆ ದೆಬ್ಬೆ ಕಾಯ್ಸ್ಕೊಂಡ್ ನೋಡ್ ಬರೆ ಹಾಕ್ಬಿಡ್ತೀನಿ ನಿಮ್ಗೆ. ಹೊಸಬ್ರು ಬರ್ಬೇಕು ರಂಗಜ್ಜಿ. ಹೊಸಬ್ರು ತುಂಬಾ ಜನ ಇದಾರಲ್ಲ, ಅವ್ರೆಲ್ರು ಬರ್ಬೇಕು, ಮುಂದೆ ಬರ್ಬೇಕು. ನೋಡಿ ಬಂದ್ರು. ಉಡುಪಿ ತಾಳವ ರೋಟು ಅವ್ರೆಲ್ಲ ಬಂದು ಎಂಕರೇಜ್ ಕೊಟ್ಟ ಮ್ಯಾಗೆ ಹೊಸ ಮಾಡ್ರು ಬರ್ತಾರೆ. ಈಗ ಅದೇ ಹೇಳೋಣ ಅಂತೀವ್ನಿ. ಪಟ್ ಅಳುಬ್ರು ಬರ್ರಿ, ಈಗ ಒಂದಿಬ್ರು ಮಾತಾಡಿ ಬುರ್ಬುರುನ್ ಬರ್ರಿ. ಈಗ ಹೊಸಬ್ರು ನೋಡ್ ಬಂದ್ ಮಾತಾಡ್ತಾರೆ. ಬಹಳ ಖುಷಿ ಆಯ್ತು ಕಣವ್ವ. ಜ್ಞಾನ ಮಾಡಿ ಒಳ್ಳೊಳ್ಳೆ ಅದ್ಭುತವಾದ ಅನುಭವ ಪಡ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ. ಆ ರಂಗನಾಥ್ ಗುರುಗಳಿಗೆ, ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳು ಕಣವ್ವ. ಬತ್ತೀನ್ ಕಣವ್ವ, ಟೈಮ್ ಆಯ್ತು. ನಮ್ಮ ಅಜ್ಜ ಕರಿತಾವ್ನೆ, ಕಾಪಿ ಮಾಡ್ಕೊಂಡ್ ಕೊಡ್ಬೇಕಂತೆ. ನೀವ್ ಕರ್ದ ತಕ್ಷಣ ಸುತೇಜ ಭಟ್ ಮೇಡಮ್ ಬಂದೇ ಬಿಟ್ರು ನೋಡಿ. ನೀವು ಕರ್ದದ್ ಕೇಳುತ್ತ ಅವ್ರಿಗೆ ತಿರುಪತಿ. ನಾನು ಹೇಳಲಿವ ಈಗ ದೆಬ್ಬೆ ಕಾಯಿಸ್ಕೊಂಡ್ ಬಂದಿಕ್ತೀನಿ ಅವಳಿಗೆ ಅಂತ. ಅದಕ್ಕೆ ಬಂದ್ಬಿಟ್ಟ ಅವಳೆ. ಏನ್ ಮಾತಾಡುವ, ಬೇಗವಾ. ಉಡುಪಿ ಮಂಜುಳಾ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ರೇವತಿ ಮೇಡಮ್ಗೆ ಧನ್ಯವಾದಗಳು. ಮತ್ತೆ ಇವರು ವೈಶೋಧ ಮೇಡಮ್ ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ನಾನೀಗ 1 ತಿಂಗಳಿಂದ ಬಂದಿದ್ದೀನಿ.
ಆ 3 ಬ್ಯಾಚ್, ಬೆಳಗ್ಗೆ 5 ಗಂಟೆಯಲ್ಲಿ, 11:15, 3 ಗಂಟೆಯಲ್ಲಿ, ಹಾಗೆ ರಾತ್ರಿ 9 ಗಂಟೆಯಲ್ಲಿ ಪ್ರತಿ ಸಲ ನೋಡ್ತೀನಿ ಮೇಡಮ್. ಆದ್ರೆ ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ಆದ್ರೆ ನಂಗೆ ವೆಂಕಟರಮಣ ಸರ್ ಸ್ವಲ್ಪ ಪುಷಪ್ ಮಾಡಿ 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 ವಿಡಿಯೋ ಆನ್ ಮಾಡ್ಕೊಂಡೆ. ಆಮೇಲೆ ನಾನು ಸ್ವಲ್ಪ ತೊಂದರೆಯಲ್ಲಿದ್ದೆ ತುಂಬಾ. ಅದರಲ್ಲಿ ಅವರು ಗಡಿ ಗಡಿ ಫೋನ್ ಮಾಡಿ ನನಗೆ ಏನು ಆಗೋದಿಲ್ಲ, ಧ್ಯಾನ ಮಾಡು ಅಂತ ತುಂಬಾ ತುಂಬಾ ಅಂದ್ರೆ ತುಂಬಾ ಹೇಳಿ ಹೇಳಿ ನಾನು ಈಗ ಸ್ವಲ್ಪ ಸ್ವಲ್ಪ ರಿಕವರ್ ಆಗಿದ್ದೀನಿ ಧ್ಯಾನದಿಂದ. ಹಾಗಾಗಿ ಧ್ಯಾನ ಅಂತೂ ಮಿಸ್, ನನ್ಗೆ ಏನಾದ್ರೂ ಒಂದು ಏನೋ ಒಂದು ಕಳ್ಕೊಂಡಿದೀನಿ ಅನ್ನೋ ಫೀಲ್ ಆಗುತ್ತೆ ಮೇಡಮ್ ನನ್ಗೆ. ಅದಕ್ಕೆ ಧ್ಯಾನ ಮಿಸ್ ಮಾಡಕ್ ಹೋಗಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆ ಬ್ಯಾಚ್ ಅಲ್ಲಿ ಜಾಯಿನ್ ಆಗಿದೆ. ಅದ್ರಲ್ಲಿ ಯಾರು ಬರೋದಿಲ್ಲ. ಇನ್ನೊಂದು ಜಾಸ್ತಿ ಒಂದು 15 ನಿಮಿಷ ಜಾಸ್ತಿ ಮಾಡಿದ್ರು, ಬಹಳ ಖುಷಿ ಆಯ್ತು. ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ ಮೇಡಮ್, ಅಷ್ಟು ಏನು ಅಂತ ಇಲ್ಲ, ಆಗ್ತಾ ಇದ್ದೀನಿ ಧ್ಯಾನದಿಂದ. ಮೇಡಮ್ ಯಶೋಧ ಮೇಡಮ್ ಒಂದು ದಿನ ಅಶ್ವಿನಿ ಮೇಡಮ್ಗೆ ಹೇಳಿದ್ರು ಒಂದು ವಚನ, ನಾನು ನಮ್ಮ ವಸುದೈವ ಕುಟುಂಬವಲ್ಲಿಗೆ ಎಲ್ರಿಗೂ ಸಮರ್ಪಣೆ ಮಾಡ್ತೀನಿ ಮೇಡಮ್. ಒಂದು ವಚನ ಹೇಳ್ತೀನಿ. ಹೇಳಿ ಹೇಳಿ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಮ್ಮ ಕೂಡಲ ಸಂಗಮ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿ. ನೀವು ಮಧ್ಯಾಹ್ನ ಒಂದು ಹಾಡು ಹೇಳಿದ್ರಿ ಅನ್ಸುತ್ತಲ್ವಾ? ಹೌದಾ ಮೇಡಮ್, ಹಾಡಿದ್ದೆ ಮಧ್ಯಾಹ್ನ. ಓಕೆ, ನಾನು ಕೇಳಿದ್ದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಧ್ಯಾನವನ್ನ ಮುಂದುವರಿಸಿ. ನಾವು ಮಾಡುವ ಟೈಮಿಗೆ ನೀವು ಕೂತ್ಕೊಳ್ಳಕ್ ಆಗದಿದ್ರೆ ನೀವು ಫ್ರೀ ಆವಾಗಿರ್ತೀಗ ಆವಾಗ ತನ್ನ ಪಾಡಿಗೆ ತಾನು ಧ್ಯಾನವನ್ನ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸುತೇಜ ಭಟ್ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ಹೇಳಿ. ನಮ್ಗೆ ತುಂಬಾ ಆಸೆ ಮೇಡಮ್ ಎಲ್ಲಾ ಟೈಮ್ ಜಾಯಿನ್ ಆಗ್ಲಿಕ್ಕೆ. ನಮ್ಗೆ ಸ್ವಲ್ಪ ನೆಟ್ ಇಶ್ಯೂ ಆಗಿದೆ. ಯಾಕೋ ಇವತ್ತು ಲಕ್ಕಿಲಿ ಜಾಯಿನ್ ಆದ್ರೆ ಸಿಕ್ಬಿಡ್ತು, ಅದು ಏನಂತ ಗೊತ್ತಿಲ್ಲ. ಜಾಯಿನ್ ಆಗ್ತಾ ಇರ್ತೀನಿ. ನನಗೂ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ನೀವಂತೂ ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಿ. ಹಿಂಗೆ ನಡ್ಸ್ಕೊಡ್ತಾ ಹೋಗಿ. ಯಶೋಧ ಮೇಡಮ್ ಕೂಡ ಎಲ್ಲರೂ ಚೆನ್ನಾಗಿ ಬರ್ತಾ ಇದ್ರು. ನಾನು ಜಾಯಿನ್ ಆಗ್ತೀನಿ, ಇಷ್ಟಲ್ಲೇ ಒಂದ್ ಸ್ವಲ್ಪ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತಾವು ಚೆನ್ನಾಗಿ ಮಧ್ಯಾಹ್ನ ಎಲ್ಲ ನಿರೂಪಣೆ ಮಾಡಿ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ತಮಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಘುನಾಥ್ ಸರ್, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಕೋ ಹೋಸ್ಟ್ ಇದ್ದೀರಲ್ಲ? ಕೋ ಹೋಸ್ಟ್ ಹೋಯ್ತು ಮೇಡಮ್, ಅದಕ್ಕೆ ಇಟ್ಸ್ ಓಕೆ ಮ್ಯಾಮ್. ಓಕೆ, ಮಾತಾಡಿ ಮ್ಯಾಮ್. ಸಾಂಗ್ ಹೇಳಲಾ ಮೇಡಮ್ ಒಂದು? Yes, you are welcome. Like this is my favorite song ma'am, like film song. Yes. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲ್ಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲ್ಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ನೂರಾರು ನೂರು ಆರು, ಭೇದ ಭಾವ ಇಲ್ಲ ಆವರಿಸೋ ರಂಗಿಗೆ, ತಾರತಮ್ಯ ಇಲ್ಲ ತಾರಕ್ಕ ಬಿಂದಿಗೆ. ಪಾವು ಸೇರೋ ಚಟಾಕು ಚಟಾಕು, ಪಾತ್ರದಂಗೆ ಪೋಷಾಕು ಲೋಕನೆ ಮಗುವಂತಾಗೋ ಸೊಗಸು ಇಲ್ಲುಂಟು. ಎಲ್ಲನೂ ಒಂದೇ ಅನ್ನೋ ಮನಸ್ಸೇ ಹೂದಂಟು. ಹೂದಂಟು ದಂಟು ಹೂಗಳ ಗಂಟು,
ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲ್ಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲ್ಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ನೂರಾರು ನೂರು ಆರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಇದು ಚೆನ್ನಾಗಿತ್ತು. ನನ್ನ ಮೊದಲ ಪ್ರಯತ್ನ ಮೇಡಮ್. ಓಕೆ, ನಮ್ಮ ಇನ್ನು ಈ ಗೂಡಲ್ಲಿ ಇನ್ನೂ ಹಕ್ಕಿಗಳು ಜಾಸ್ತಿ ಆಗ್ಲಿ. ಎಸ್ ಮೇಡಮ್, ಹೋಪಿಂಗ್ ಫಾರ್ ದ ಸೇಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್, ಇನ್ನೊಂದು ಎರಡು ನಿಮಿಷ, ಆ ನಂತರ ನಾವು ಧ್ಯಾನಕ್ಕೆ ಹೋಗೋಣ. ಎಸ್ ಮ್ಯಾಮ್. ಮೇಡಮ್ ನಮಸ್ತೆ. 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 Okay. ನಾವು ನಮಗೆ ಮಹಾವತಾರೇಶ್ವರ ಫೌಂಡೇಶನ್ ಸಿದ್ಧಬೆಳಕ್ ಬಂದಾಗ ನಮಗೆ ಪರಿಚಯ ಆಗಿದ್ದು. ಅದಕ್ಕಿಂತ ಮುಂಚೆ ಧ್ಯಾನ ಮಾಡ್ತಿದ್ವಿ, ಪಿರಮಿಡ್ ಧ್ಯಾನ ಮಾಡ್ತಿದ್ವಿ. ಇದು ಪರಿಚಯ ಆಗಿದ್ದು ಸಿದ್ರ ಬೆಟ್ಟದಲ್ಲಿ. ಅವಾಗಿಂದನು ಈಗ ಏನು ಸೆಕ್ಷನ್ ನಡೀತಿದಾವೋ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲಾದ್ರಲ್ಲೂ ಭಾಗವಹಿಸ್ತೀವಿ ಮೇಡಮ್. ಒಂದು ಹಾಡು ಹೇಳ್ತೀನಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರೇಶ್ವರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಧ್ಯಾನವ ತಿಳಿಸುತ್ತ ಪತ್ರಿಜಿ ಕಂಡರು ಧ್ಯಾನದ ಸುಂದರ ಕನಸು, ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನೂ ನನಸು. ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಧ್ಯಾನ ಭಜನೆ ಸತ್ಸಂಗಗಳು ನಮಗಾಗಿಯೇ ಎಂದು ಮನ ಮಾಡಿಂದು ಧ್ಯಾನಕ್ಕೆ ಬಂದು ಆಲಸ ಬಿಡುತ್ತಿಂದು. ಧ್ಯಾನದ ಮಣ್ಣಿದು ಬಾಳಲು ಬಾ ಧ್ಯಾನಿಯ ಬಾಳನ್ನು, ಸೇವೆಯ ಒಳೆಯೇ ಅರಿಯಲಿ ಇಂದು ಕೊಚ್ಚುತ ಸ್ವಾರ್ಥವನು. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಕೊಲೆ ಸುಲಿಗೆಗಳ ಅತ್ಯಾಚಾರದಿ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು, ಭೇದವು ಏಕಾಗಿ. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಹರಿ ಓಂ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಹಾಡಿ. ತಾವೇ ಬರ್ದಿದ್ದ ಇದು ಮೇಡಮ್? ಯೋಗ ಹೋಗ್ತಿದ್ವಿ ಶ್ರೀ ಪಟ್ಟಣದಲ್ಲಿ, ಯೋಗದ ಬದಲು ಧ್ಯಾನ ಅಂತ. ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್. ಶಶಿಕಲಾ. ಓಕೆ ಮ್ಯಾಮ್. ನಮಸ್ತೆ ಮೇಡಮ್.
ನಮಸ್ತೆ 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 ತುಂಬಾ ಮೇಡಮ್. ದಿನ ಆಯ್ತು. ನಮಸ್ತೆ ಹೇಳಿ. ರೇವತಿ ಮೇಡಮ್ ಮತ್ತೆ ಯಶೋಧ ಮೇಡಮ್. ನಮಸ್ತೆ, ನಾನಿವತ್ತು ನಮಸ್ತೆ. ದ್ವಾರಕದಲ್ಲಿದ್ದೇನೆ ಮೇಡಮ್. ಶಶಿಕಲಾ ಮೊದ್ಲು ಮೇಡಮ್ ಧ್ಯಾನಕ್ಕಿಂತ ಮುಂಚೆ ಪತಂಜಲಿ ಹೌದು. ತಾವು ಮ್ಯೂಟ್ ಮಾಡ್ಕೊಳ್ಳಿ. ಶಶಿಕಲಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ, ನಾನು ನಮಸ್ತೆ. ಇವತ್ತೊಂದು ಸಣ್ಣ ಕತೆ ಹೇಳ್ಬೋದಾ? ಸಣ್ಣ ಎಸ್ ಕತೆ ಎಸ್ ಶಾರ್ಟ್. ಹೇಳ್ಬೋದಾ? ಎಸ್ ಹೇಗಿದ್ಯಾ? ಹೇಳಿ ಹಾ, ಹೇಳಿ ಹೇಳಿ ಹಾ. ಒಂದು ರಾಮಾಪುರ ರಾಜ್ಯ, ಅದಕ್ಕೆ ನಾರಾಯಣ ಭಟ್ರು ಮಂತ್ರಿಗಳು, ಒಬ್ಬ ರಾಜನು ಇರ್ತಾನೆ. ಮಂತ್ರಿಗಳಲ್ಲ, ರಾಜ ಇರ್ತಾನೆ. ಆ ರಾಜ್ಯದಲ್ಲಿ ರಾಮ ಭಟ್ರು ತುಂಬಾ ಇದು ನಾರಾಯಣ ಭಟ್ರು ತುಂಬಾ ಬುದ್ಧಿವಂತರು. ಅವರ ಗೈಡೆನ್ಸ್ ಅಲ್ಲೇ ರಾಜ್ಯ ನಡೀತಾ ಇರುತ್ತೆ, ಸುಭಿಕ್ಷವಾಗಿ ನಡೀತಾ ಇರುತ್ತೆ. ಆ ನಾರಾಯಣ ಭಟ್ರಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಗುಂಡಾ ಭಟ್ಟ ಅಂತ ಹೇಳಿ. ಸೊ ಆ ಗುಂಡಾ ಭಟ್ಟಂಗೆ ಏನು ಅಂತಂದ್ರೆ ಯಾವ ವಿದ್ಯೆನೂ ಅವನಿಗೆ ತಲೆಗೆ ಹೋಗಲ್ಲ. ರಾಮ ಭಟ್ರು ತುಂಬಾ ನಾರಾಯಣ ಭಟ್ರು ತುಂಬಾ ಪ್ರಯತ್ನ ಪಟ್ರು, ಅವನಿಗೆ ಏನ್ ಬುದ್ಧಿನೂ ಇದಾಗಲ್ಲ, ವಿಕಾಸ ಆಗಲ್ಲ. ಸೊ ದೊಡ್ಡ ಶಿಖಾಮಣಿ ಆಗಿರ್ತಾನೆ. ಅವನಿಗೆ ಏನು ಅಂತಂದ್ರೆ ಒಂದೇ ಒಂದು ಗೋಲಿ ಆಡೋ ಚಟ ಇರುತ್ತಂತೆ. ಫ್ರೆಂಡ್ಸ್ ನೆಲ್ಲ ಕೂರ್ಸ್ಕೊಂಡು ಗೋಲಿ, ಯಾವಾಗ್ಲೂ ಜೋಬ್ ತುಂಬಾ ಗೋಲಿ ಇಟ್ಕೊಳ್ಳೋದು, ಗೋಲಿ ಆಡೋದು ಅಷ್ಟೇ ಇರುತ್ತಂತೆ. ಅಪ್ಪ ನೋಡಿದ್ರೆ ತುಂಬಾ ಮೇಧಾವಿ, ಮಗ ತುಂಬಾ ಶತದಡ್ಡ. ಆಮೇಲೆ ಒಂದಿನ ಏನಾಗತ್ತೆ, ಅವರು ನಾರಾಯಣ ಭಟ್ರು ತೀರ್ಥಯಾತ್ರೆ ಹೋಗ್ತಾರೆ. 3 ತಿಂಗಳಾಗತ್ತೆ ಅವ್ರು ಬರೋದಿಲ್ಲ. ಸೊ ಆ ಟೈಮಲ್ಲಿ ಒಬ್ಬ ಉತ್ತರದಿಂದ ಒಬ್ಬ ಪಂಡಿತ ಬಂದ್ಬಿಡ್ತಾನೆ, ತುಂಬಾ ತಿಳ್ಕೊಂಡಂತ ಪಂಡಿತ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದಾಗ ಏನಾಗತ್ತೆ, ಅವನು ರಾಜನ್ನ ಕೇಳ್ತಾನೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅಥವಾ ನನ್ನನ್ನ ಪ್ರಶ್ನೆಯಲ್ಲಿ ಉತ್ತರ ಕೊಡಕ್ಕೆ ಗೆಲ್ಲದೆ ಇದ್ರೆ ನಿಮ್ಮ ರಾಜ್ಯನ ನನಗ್ ಕೊಡ್ಬೇಕಾಗತ್ತೆ ಅಂತ ಕೇಳ್ತಾನೆ. ಅವಾಗ ರಾಜನ್ಗೆ ಕಸಿವಿಸಿ ಆಗೋಗ್ಬಿಡತ್ತೆ, ನಮ್ಮಲ್ಲಿ ಅಂತ ಮೇಧಾವಿ ಯಾರಿದ್ದಾರೆ, ಇವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಡುವಂತ ಮೇಧಾವಿಗಳು ಯಾರಿದ್ದಾರೆ ಅಂತ ಯೋಚನೆ ಆಗತ್ತೆ. ಆಮೇಲೆ ಈ ನಮ್ಮ ನಾರಾಯಣ ಭಟ್ರು ಬೇರೆ ಇಲ್ಲ, ಅವ್ರು ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಹಿಂಗಾರು ಮಾಡಿ ಕರ್ಸ್ಬೇಕಲ್ಲ ಅಂತ ಕರ್ಸಕ್ ಆಗೋದಿಲ್ಲ. ಏನ್ ಮಾಡೋದು, ಅವ್ರ ಮಗ ಗುಂಡಾ ಭಟ್ನಿದಾನಲ್ಲ, ಅವನ್ ಕರ್ಕೊಂಬನ್ನಿ ಅಂತ ಕಳಿಸ್ತಾರೆ. ಅವರಿಗೆ ರಾಜನಿಗೆ ಗುಂಡಾ ಭಟ್ಟನ್ ಕತೆ ಗೊತ್ತಿರೋದಿಲ್ಲ, ಇಷ್ಟು ಶತದಡ್ಡ ಅಂತ ಗೊತ್ತಿರೋದಿಲ್ಲ. ಸೊ ಕಳಿಸ್ತಾರೆ. ಆಮೇಲೆ ಅವ್ರ ಮನೆಗ್ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಕೇಳ್ತಾರೆ, ಹೆಂಡತಿ ಹತ್ರ, ನಿಮ್ಮ ಮಗ ಗುಂಡಾ ಭಟ್ರನ್ನ ಕಳಿಸ್ಬೇಕಂತೆ, ರಾಜರ ಆಜ್ಞೆ ಆಗಿದೆ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಏನಕ್ಕಪ್ಪ ನನ್ನ ಈ ಶತದಡ್ಡ ಏನ್ ಮಾಡಿ ಅನ್ನೋ ಏನಕ್ಕೆ ರಾಜ ಕೇಳ್ತಾರೆ. ಹಿಂಗೆ ಒಬ್ರು ಉತ್ತರದಿಂದ ಪಂಡಿತರು ಬಂದಿದ್ದಾರೆ, ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂತ, ಇನ್ಯಾರು ಇಲ್ಲ, ಭಟ್ರ ಮಗನ್ ಕರ್ಕೊಂಬನ್ನಿ ಅಂತ ಹೇಳಿದಾರೆ, ಗುಂಡಾ ಭಟ್ರ ಇರೋದು, ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದೀವಿ ಅಂತ. ಅಮ್ಮ ಅವನಿಗೆ ಶೃಂಗಾರ ಮಾಡ್ಕೊಳಕ್ಕೂ ಬರಲ್ಲ, ಅವನನ್ನ ಎಲ್ಲ ನೀಟಾಗಿ ಶೃಂಗಾರ ಮಾಡಿ, ಹಣೆಗೆ ಪಟ್ಟಿ ವಿಭೂತಿ ಎಲ್ಲ ಹಾಕಿ ನೀಟ್ ಮಾಡಿ, ನೋಡಪ್ಪ ರಾಜ ಕರಿತಾ ಇದಾರಂತೆ, ಹೋಗು ಅಂತ ಹೇಳ್ತಾರೆ. ಇವನಿಗೆ ಏನು ಇಲ್ಲ. ಸರಿ, ಅವನು ಇದ್ರಲ್ಲಿ ರಥದಲ್ಲಿ ಕರ್ಕೊಂಡ್ ಹೋಗ್ತಾರಂತೆ, ಟಿವಿಯಿಂದ ಖುಷಿಲಿ ಹೋಗ್ತಾನಂತ, ಆ ಕಡೆ ಆ ಕಡೆ ನೋಡ್ತಾ, ಅಲ್ಲಿ ಏನಾಗುತ್ತೆ ಅಂತ ಅರಿವಿಲ್ಲ ಅವನಿಗೆ. ಆಮೇಲೆ ಕರ್ಕೊಂಡು ಹೋದವ್ರು ರಾಜಾಸ್ಥಾನದಲ್ಲಿ ದೊಡ್ಡ ಸೀಟ್ ಮಾಡಿ ಕೂರಿಸ್ತಾರಂತೆ ಅವನನ್ನ. ಈ ಎದುರಿಗೆ ಹೊರಗಡೆಯಿಂದ ಬಂದ ಪಂಡಿತನ್ನುವೆ ಕೂರಿಸ್ತಾರಂತೆ. ಇಬ್ರು ಅಪೋಸಿಟ್ ಇದ್ರಲ್ಲಿ ಕೂತಿರ್ತಾರೆ ರಾಜ್ಯಸಭೆಯಲ್ಲಿ. ಅವಾಗ ಅಲ್ಲೂ ಇವನಿಗೆ ಬರೀ ಗೋಲಿ ಆಡೋದು, ಹಿಂಗೆ ಅಂತ ಇರ್ತಾನಂತೆ. ಇವನಿಗೆ ಏನು ಯೋಚನೆ ಇಲ್ವಲ್ಲ. ಅವನು ಎದುರುಗಡೆ ಇದ್ದ ಪಂಡಿತ, ಇವನ್ ಯಾರೋ ಬಹಳ ಮೇಧಾವಿ, ಇವನು ಏನೋ ಇದ್ರಲ್ಲಿ ಸನ್ನೆಲೆ ಬಹಳ ಎಲ್ಲದನ್ನು ಹೇಳಂಗಿದಾನೆ, ಇವನನ್ನ ಸನ್ನೆಯಿಂದಾನೇ ನಾನು ಗೆಲ್ಲಬೇಕು ಅಂತ ಹೇಳಿ ಸನ್ನೆಯನ್ನು ಮಾಡ್ಬೇಕು, ಸನ್ನೆಲೆ ಯುದ್ಧ ಮಾಡ್ಬೇಕು, ನಮ್ಮ ಮಾತುಕತೆ ಸನ್ನೆಲೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಅವನ್ ಹೇಳ್ತಾನೆ, ಹಿಂಗೊಂದು ಬೆರಳು ತೋರಿಸ್ತಾನೆ, ಬೆರಳು ತೋರಿಸ್ತಾನೆ. ಅವಾಗ ಇವನಿಗೆ ಇವನ ಒಂದ್ ಬೆರಳು ತೋರಿಸ್ತಾನ ನನ್ಗೆ ಅಂತ ಇವನ್ ಹಿಂಗಂತಾನಂತೆ, 2 ಬೆರಳು ತೋರಿಸ್ತಾನಂತೆ ಗುಂಡಾ ಭಟ್ಟ. ಆಮೇಲೆ ನಾನ್ ಸೋತ್ ಬಿಟ್ಟೆ ಅಂತ ಹೇಳ್ತಾರಂತೆ ಪಂಡಿತರು. ಸೋತ್ರು ಅಂದಾಗ ಏನಾಯ್ತು ಅಂತ ಎಲ್ಲಾನು ನೋಡ್ತಾ ಇರ್ತಾರಂತೆ. ಇನ್ನ 2ನೇ ಪ್ರಶ್ನೆಗೆ ಹೋಗ್ಬಿಡ್ತಾರಂತೆ. 2ನೇ ಪ್ರಶ್ನೆಗೆ 5 ಬೆರಳನ್ನ ಹಿಂಗೆ ಬಿಡಿಯಾಗಿ ತೋರಿಸ್ತಾರೆ ಅಂತ. 5 ಬೆರಳನ್ನ ತೋರಿಸಿದಾಗ ಇವನ 5 ಬೆರಳು ತೋರಿಸ್ತಾನಂತ. ಇವನು ಹಿಂಗಂದಂತೆ, ಮುಷ್ಟಿ ಹಿಡ್ದು ತೋರ್ಸಿದ್ನಂತೆ. ಮುಷ್ಟಿ ಹಿಡ್ದು ತೋರ್ಸಿದ ತಕ್ಷಣ ಅವನು ಮತ್ತೆ ಹೇಳಿದ್ನಂತೆ ಪಂಡಿತ, ನಾನು ಸೋತೋದ್ನೆಪ್ಪ ಅಂತ. ಇಲ್ಲಿ ಸುತ್ತ ಇದ್ದವ್ರು ರಾಜ್ಯಸಭೆಯಲ್ಲಿ ಇದ್ದವ್ರಿಗೆಲ್ಲ ಏನು ಗೊತ್ತಾಗ್ಲಿಲ್ವಂತೆ, ಏನ್ ನಡೀತಿದೆ ಇಲ್ಲಿ ಅಂತ ಯೋಚನೆ ಆಗತ್ತಂತೆ. ಆಮೇಲೆ ನಾನು ಸೋತೆ ಅಂತ ಅವ್ರು ಬರ್ಕೊಟ್ಬಿಟ್ಟು ಹೊರಡಕ್ ಶುರು ಮಾಡಿದ್ರಂತೆ ಪಂಡಿತರು. ಆಮೇಲೆ ಸರಿ ನೀವು ಹೋಗೋದೇನ ಸರಿ, ಬರ್ಕೊಟ್ರಿ, ಎಲ್ಲ ಆಯ್ತು, ಏನ್ ನಡೆದಿದ್ದೇನಿಲ್ಲಿ ಅಂತ ಕೇಳಿದ್ರಂತೆ. ಅವಾಗ ನಾನು ಒಂದು ಮೊದಲನೇ ಪ್ರಶ್ನೆ ಏನ್ ಕೇಳಿದೆ ಅಂತಂದ್ರೆ, ಇದ್ರಲ್ಲಿ ಜನಾಂಗ ಎಲ್ಲ ಒಂದೇ, ಪ್ರಪಂಚದಲ್ಲಿ ಇರೋದು ಒಂದೇ ತರದ್ ಜನಾಂಗ ಅಂತ ಹೇಳಿದೆ, ಒಂದೇ ತರ ಜನಗಳಿರೋದು ಅಂತ ಹೇಳಿದೆ. ಅವ್ರು ಹೇಳಿದ್ರು ಇಲ್ಲ 2 ತರದ ಜನ ಇದೆ. ಒಂದು
ಹೆಂಗಸು ಜಾತಿ ಒಂದೇ ಜಾತಿ ಅಂತ ಹೇಳಿದೆ, ಒಂದು ಹೆಣ್ಣು ಜಾತಿ ಇನ್ನೊಂದು ಗಂಡು ಜಾತಿ ಅಂತ. ಅದ್ ಕರೆಕ್ಟ್ ಅಲ್ವಾ? ನಂದು ತಪ್ಪು ಅಂತ ಒಪ್ಕೊಂಡ್ಬಿಟ್ಟೆ ನಾನು. ಫಸ್ಟ್ ಕ್ವಶನ್ ಅದು. ಎರಡನೇ ಪ್ರಶ್ನೆ ಏನು ಗುರುಗಳೇ ಅಂತ ಕೇಳಿದ್ರೆ, ಎರಡನೇ ಪ್ರಶ್ನೆ ಏನ್ ಪಂಡಿತರು ಅಂತ ಕೇಳಿದ್ರೆ, ಅವ್ರು ಹೇಳಿದ್ರಂತೆ, ನೋಡಿ 5 ನಮ್ಮ ಇದು ದೇಹ ಆಗಿರೋದು 5 ಇದರಿಂದ ಪಂಚಭೂತಗಳಿಂದ ಅಂತ ಹಿಂಗ್ ತೋರ್ಸಿದ್ರೆ, ಅವ್ರು ಹೇಳಿದ್ರು 5 ಸೇರಿ ಆಗಿರೋದು ಅಂತ ಸರಿಯಾಗಿ ತೋರ್ಸ್ಬಿಟ್ರು. ಅವಾಗ ನಾನು ಸೋತೋಗ್ಬಿಟ್ಟೆ. ನಾನು ಎಂತ ದಡ್ಡ ಅಂತ ಅನ್ನಿಸ್ತು. ಅವ್ರು ಬಹಳ ಬುದ್ಧಿವಂತರಿದ್ದಾರೆ, ನಿಮ್ ರಾಜ್ಯದಲ್ಲಿ ಬಹಳ ಬುದ್ಧಿವಂತರನ್ನ ಇಟ್ಕೊಂಡಿದ್ದೀರಾ, ಅದಕ್ಕೆ ನಾನು ಹೊರಟೆ ಅಂತಾರೆ. ಈ ಜನಗಳಿಗೆಲ್ಲ ಸ್ವಲ್ಪ ಗುಂಡಭಟ್ಟನ ದಡ್ಡತನ ಗೊತ್ತಿರುತ್ತೆ. ಅವರೆಲ್ಲ ಗುಂಡಭಟ್ಟನ ಹತ್ರಕ್ಕೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ಏನಪ್ಪ ಏನ್ ನಡೀತು ಇಲ್ಲಿ ಅಂತ ಕೇಳಿದ್ರೆ, ಪಂಡಿತ ಬಂದಿದ್ನಲ್ಲ ಅವನು ಹಿಂಗ್ ತೋರಿಸ್ತಾ ಫಸ್ಟ್ ಕ್ವಶನ್, ನಾನು ಒಂದ್ ಕಣ್ಣು ಕಿತ್ತಾಕ್ಬಿಡ್ತೀನಿ ಇಂದ. ನಾನ್ ಹೇಳ್ದೆ 2 ಕೈ ತೋರಿಸಿ ನಾನು 2 ಕಣ್ಣನ್ನ ಕಿತ್ತು ಬಿಡ್ತೀನಿ ಹೇಳ್ದೆ. ಅದು ಮೊದ್ಲಿನ ಕ್ವಶನ್. ಎರಡನೇ ಕ್ವಶನ್, ಅವನು ಏನ್ ಹೊಡಿಯಕ್ಕೆ ಬಂದ್ಬಿಟ್ಟ ಹಿಂಗೆ, ನಾನು ಪುಡಿ ಪುಡಿ ಮಾಡ್ಬಿಡ್ತೀನಿ ಅಂತ ತೋರಿಸಿ ಅಂತ ಹೇಳ್ತಾನಂತೆ. ಹಂಗಾಗಿ ನಾವು ಯಾರನ್ನ ದಡ್ರು ಅಂತ ಅನ್ಕೊಂಡಿರ್ತೀವೋ ಅವರು ಕೆಲವೊಂದ್ಸಲ ಎಷ್ಟೊಂದು ಉಪಯೋಗಕ್ಕೆ ಬರ್ತಾರೆ. ಈಗ ಅವನು ಇವನಿಲ್ಲದ ಅವರ ನಾರಾಯಣ ಭಟ್ರು ಇಲ್ಲದ ಟೈಮಲ್ಲಿ, ಅಂದ್ರೆ ಅವ್ರ ಅಪ್ಪ ಇಲ್ಲದ ಟೈಮಲ್ಲಿ, ಮೇಧಾವಿ ಇಲ್ಲದ ಟೈಮಲ್ಲಿ ರಾಜ್ಯವನ್ನ ಬೇರೆಯವರಿಂದ ರಕ್ಷಿಸಿದ. ಸೊ ಯಾರನ್ನೂ ನಾವು ಕಡೆಗಣಿಸ್ಬಾರ್ದು. ಒಂದು ಹುಲ್ಲು ಕಡ್ಡಿನೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ದಡ್ಡ ಶಿಖಾಮಣಿ ಅಂತ ಬಿಟ್ರೆ ಆಗೋದಿಲ್ಲ. ಎಲ್ಲರನ್ನೂ ಈಕ್ವಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ನನ್ನಲ್ಲಿರೋದು ಬ್ರಹ್ಮವೇ, ನಿನ್ನಲ್ಲಿರೋದು ಬ್ರಹ್ಮವೇ, ಇನ್ನೊಬ್ಬನಲ್ಲಿರೋದು ಬ್ರಹ್ಮವೇ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದು ಇದರ ಸಾರಾಂಶ. ಥ್ಯಾಂಕ್ ಯು ವೆರಿ ಮಚ್. so much. Thank you very much.